ಲೆಡ್ಬೀಟ್ರವರು ಒಂದು ಥಿಯಾಸಫಿಯ ಸಾರಾಂಶವನ್ನು ಒಳಗೊಂಡಂಥ ಒಂದು ಗ್ರಂಥ ಕೊಟ್ಟಿದ್ದಾರೆ. ಥಿಯಾಸಫಿ ಕೈಪಿಡಿ ಅಂತ, ದ ಟೆಕ್ಸ್ಟ್ ಬುಕ್ ಆಫ್ ಥಿಯಾಸಫಿ. ಅದು ಚಿಕ್ಕದೇ ಗ್ರಂಥ, ದೊಡ್ಡದೇನಲ್ಲ. ಒಂದಷ್ಟು ಚಾಪ್ಟರ್ ಇದೆ ಬೇರೆ ಬೇರೆ ವಿಷಯಗಳಲ್ಲಿ. ಪ್ರಪಂಚ ಹುಟ್ಟಿದಾಗಿಂದ ನಾವು ಮೋಕ್ಷ ಪಡೆಯುವವರೆಗೆ ಕೆಲವು ಚಾಪ್ಟರ್ಗಳೆಲ್ಲ ಇದೆ ಅದರ ಬುಕ್ಕಲ್ಲಿ. ಹೊಸಬರಾಗಲಿ ಹಳಬರಾಗಲಿ ಯಾರಾದರೂ ಅದನ್ನು ಗಮನಿಸಿಲ್ಲ, ಓದಿಲ್ಲ ಅಂದರೆ ದಯವಿಟ್ಟು ಓದ ತಕ್ಷಣವೇ ಆ ಬುಕ್ಕನ್ನು ಪರ್ಚೇಸ್ ಮಾಡಿ. ಟೆಕ್ಸ್ಟ್ ಬುಕ್ ಆಫ್ ಥಿಯಾಸಫಿ, ಥಿಯಾಸಫಿ ಕೈಪಿಡಿ ಅಂತ ಕನ್ನಡದಲ್ಲಿ ಪ್ರಿಂಟ್ ಆಗಿದೆ, ಸಿಕ್ಕುತ್ತೆ KTF ಅಲ್ಲಿ. ಟೆಕ್ಸ್ಟ್ ಬುಕ್ ಆಫ್ ಥಿಯಾಸಫಿ. ಭೂಮಿ ಸೃಷ್ಟಿ ಪ್ರಾರಂಭಾದಾಗಿನಿಂದ ಮನುಷ್ಯನ ಬೆಳವಣಿಗೆಯ ತನಕ ಮನುಷ್ಯ ಯಾವ ರೀತಿ ಮುಂದುವರಿಬೇಕು ಅನ್ನೋವರೆಗೆ ಆ ಪುಸ್ತಕದಲ್ಲಿ ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಪೂರ್ಣ ಥಿಯಾಸಫಿನೇ, ಬ್ರಹ್ಮವಿದ್ಯೆನೇ, ಬ್ರಹ್ಮಜ್ಞಾನನೇ, ಮನುಷ್ಯನ ಬೆಳವಣಿಗೆ ಹೇಗೆ ಅಂತಲೇ ಅದು ತಿಳಿಸಿರೋದು ಆ ಗ್ರಂಥದಲ್ಲಿ. ಓದಿರೋರು ಬೇಡಿ, ಓದದೇ ಇರೋರು ಕೈ ಎತ್ತಿ ನೋಡೋಣ. ಓದಿರೋರು ಬೇಡಿ, ಓದದೇ ಇರೋರು ಥಿಯಾಸಫಿ ಕೈಪಿಡಿ. ಓದದೇ ಇರೋರು ಇಳಿಸಿ. ಯಾಕೆ ಅಂತಂದರೆ ನಾನು ಇದು ಹೆಚ್ಚಿದ್ದು ಪ್ರಥಮ ಕರ್ತವ್ಯ ನಮ್ಮದಾಗಬೇಕು. ಥಿಯಾಸಫಿ ಏನು ಅಂತ ತಿಳ್ಕೊಳ್ಬೇಕಾಗಿದ್ದರೆ ಸೃಷ್ಟಿಯಿಂದ ಇಲ್ಲಿನವರೆಗೆ ತಿಳಿಸಿದೆ ಅದು. ಓದಿದರೆ ಈಗ ನಾನು ಉಪನ್ಯಾಸ ಕೊಡಬೇಕು ಅಂತ ಎತ್ತಾಗ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ. ನಾನು ಉಪನ್ಯಾಸ ಕೊಡಬೇಕು, ಈ ಚೇರ್ ಮೇಲೆ ಕೂತ್ಕೋಬೇಕು, ಬೊಗಳೆ ಬಿಡಬೇಕು, ಎತ್ತಾಗ್ತಾ ಇರುತ್ತೆ. ಆದರೆ ಅದರಲ್ಲಿ ಎತ್ತಾಕೋದಿಲ್ಲ. ನನ್ನ ಬೆಳವಣಿಗೆ ಹೇಗೆ ಅಂತ ಅನಿಸುತ್ತೆ. ಮೊದಲನೇ ಪ್ರಶ್ನೆ, ನನ್ನ ಬೆಳವಣಿಗೆ ಹೇಗೆ ಅಂತ ಅನಿಸುತ್ತೆ. ಅನಿಸಿದ್ದನ್ನು ತಿಳಿಸಬೇಕು ಅಂತ ಪ್ರಯತ್ನ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾವಾದರೆ ಅದು ಓದದೇ ಇರೋರು, ಬೇರೆ ಪುಸ್ತಕ ಓದಿರೋರು, ಏನೋ ಉಪನ್ಯಾಸ ಕೊಡಬೇಕು ಅಂತ ಮನಸ್ಸಿರೋರು, ನಾನು ಉಪನ್ಯಾಸ ಕೊಡಬೇಕು ಅಂತ ಅನಿಸುತ್ತೆ. ಆ ಗ್ರಂಥ ಓದಿದ ಮೇಲೆ ಕೊರತೆಗಳು ಕಾಣಿಸುತ್ತೆ, ನನ್ನ ಬೆಳವಣಿಗೆ ಕಾಣಿಸುತ್ತೆ. ಆ ಬೆಳವಣಿಗೆ ಕಾಣಿಸಿದ ಮೇಲೆ ನಾನು ಮನುಷ್ಯನಲ್ವಾ, ಇಷ್ಟು ತಿಳುವಳಿಕೆ ಈ ಗ್ರಂಥ ಕೊಟ್ಟಿದೆ ನನಗೆ, ಅದನ್ನು ಹಂಚಿಕೊಂಡ್ರೆ ಉತ್ತಮನೇನೋ ಆಗ ಬರುತ್ತೆ. ಹಂಚಿಕೊಂಡ್ರೆ ಉತ್ತಮನೇನೋ, ನಾನು ಉಪನ್ಯಾಸ ಕೊಡಬೇಕು ಅಂತ ಅನಿಸೋದಿಲ್ಲ, ಹಂಚಿಕೊಂಡ್ರೆ ಉತ್ತಮನೇನೋ ಅಂತ ಅನಿಸುತ್ತೆ. ಆದ್ದರಿಂದ ದಯವಿಟ್ಟು ಆ ಗ್ರಂಥವನ್ನು ಪರ್ಚೇಸ್ ಮಾಡಿ ಮನೆಯಲ್ಲಿಡಿ, ಓದಿ ಅದನ್ನು. ಆ ಗ್ರಂಥದಲ್ಲಿ ಒಂದು ಚಾಪ್ಟರ್ ಇವತ್ತು ಥಿಯಾಸಫಿ ವ್ಯಾಸಂಗದ ಫಲ. ಥಿಯಾಸಫಿ ಏನು ಕೊಟ್ಟಿದೆ, ತಿಳುವಳಿಕೆ ಕೊಡ್ತಾ ಇದೆ, ಏನು ತಿಳ್ಕೊಂಡಿದ್ದೀವಿ, ಆದ್ದರಿಂದ ಏನು ಉಪಯೋಗ ನಮಗೆ ಅನ್ನುವುದು ಈ ಗ್ರಂಥದ ಒಂದು ಚಾಪ್ಟ್ರು, ಲಾಸ್ಟ್ ಚಾಪ್ಟ್ರು. ನೋಡಿ ಅವ್ರು ಓದಿದ್ದಾರೆ, ಕೈ ಎತ್ತಿದಂಗಿತ್ತೆ, ಎತ್ತಿಲ್ವಾ? ರೈಟು. ಥಿಯಾಸಫಿ ವ್ಯಾಸಂಗದ ಫಲ, ಥಿಯಾಸಫಿ ಅಧ್ಯಯನದ ಫಲ. ನಿಜವಾಗಿ ಒಳ್ಳೆಯ ಗ್ರಂಥ. ಓದೋಣ, ಮತ್ತೊಂದು ಸಾರಿ ಓದೋಣ. ಓದಿದರೆ ನಮ್ಮ ಕೊರತೆಗಳಿಗೆ ಮೊದಲು ಕಾಣಿಸ್ಬೇಕು. ಕೊರತೆಗಳು ಕಾಣಿಸಿದ ಮೇಲೆ ನಾವು ಪ್ರಯತ್ನ ಮಾಡ್ತೀವಿ, ಆ ದಾರಿನಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆಮೇಲೆ ಈ ಉಪನ್ಯಾಸ ಆದಮೇಲೂ ಸಮೇತ ಸ್ವಲ್ಪ ತಾಳ್ಮೆ ವಹಿಸಿ ಇಲ್ಲಿ ದಯವಿಟ್ಟು ಆಸೀನರಾಗೇ ಇರಬೇಕು. ಆಮೇಲೆ ಈಗ ಈ ಉಪನ್ಯಾಸ ಕೊಡೋದಕ್ಕೆ ನಮ್ಮ ಚೌಡ್ರೆಡ್ಡಿಯವರು ಇಲ್ಲಿ ಕೂತಿದ್ದಾರೆ. ಅವರು ಶ್ರೀನಿವಾಸಪುರ ತಾಲೂಕಿನ ಒಂದು ಹಳ್ಳಿಯವರು. ಏನೋ ತಂದೆ ತಾಯಿಗಳ ಆಶೀರ್ವಾದದಿಂದ ಒಂದು ಘನವಾದ ಇಲಾಖೆಯಲ್ಲಿ ಒಂದು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ಒಂದು ಏನನ್ನೋದು ಅದನ್ನು ಜೂನಿಯರ್ ಕಾಲೇಜ್ ಉಪಯೋಗಿಸ್ಬೋಣ, ಜೂನಿಯರ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ರಾಗಿ ರಿಟೈರ್ಡ್ ಆದಂಥವರು ಏನೋ ತನ್ನ ಶಕ್ತಿ ಸಾಮರ್ಥ್ಯಗಳಲ್ಲಿ ಒಳ್ಳೆಯ ಹೆಸರೇ ತೆಗೆದುಕೊಂಡು ಕೆಲಸ ನಿರ್ವಹಿಸಿ ಒಳ್ಳೆಯವರಾಗಿ ಇವತ್ತು ನಮ್ಗೆ ಕಾಣ್ಬರ್ತಾರೆ. ಅಂಥವರು ಈ ಥಿಯಾಸಫಿ ಅಧ್ಯಯನದ ಫಲ ಅಥವಾ ವ್ಯಾಸಂಗದ ಫಲ ಏನು ಅನ್ನೋ ಅಂಶ ಈಗ ಈ ಅವಧಿಯಲ್ಲಿ ಅವರು ತಿಳಿಸೋರಿದ್ದಾರೆ. ದಯವಿಟ್ಟು ಚೌಡ್ರೆಡ್ಡಿಲೆ. Let noble thoughts come to us from every side. ಜೀವನ್ಮುಕ್ತ ಗುರುಗಳಿಗೆ ಎಲ್ಲ ನಮಸ್ಕರಿಸುತ್ತಾ, ಸನ್ಮಾರ್ಗವನ್ನು ತೋರಿಸಿದ
ನಮ್ಮ ಗುರುಗಳಾದ ರತ್ನಾಕರಂ ವಿಶ್ವನಾಥರಾಜರವರ ಪಾದ ಚರಣಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಅಂದರೆ ಈ ಭವಾಲಿ ವ್ಯಾಸಂಗ ಗೋಷ್ಠಿಯ ನಿರ್ದೇಶಕರಾದ ಹಾಗೂ ನಮ್ಮ ಹಿರಿಯರಾದ ನಮ್ಮ ಜೊತೆಯಲ್ಲಿ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅವರು ನಮಗೆ ನಾನು ಆವಾಗ ಹೈಸ್ಕೂಲಿಗೆ ಸೇರಿದೆ. ಅಲ್ಲಿ ಅವರು ನಮಗೆ ತುಂಬ ಸಲಹೆಗಳನ್ನು ಕೊಡ್ತಿದ್ದರು. ಅದೇ ರೀತಿ ಕೂಡ ನಮ್ಮನ್ನು ದಂಡಿಸ್ತಾ ಇದ್ದರು. ನಾನು ಕ್ಲಾಸ್ ತಗೊಂಡಾಗ ಸುಮಾರು 5 ವರ್ಷ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಾನು ಒಂದು ಪ್ರಾಬ್ಲಮ್ ಅಥವಾ ಲೆಕ್ಕ ಹಾಕಿ ಬೋರ್ಡ್ ಮೇಲೆ ಮಾಡ್ತಾ ಇರ್ತೀನಿ. ಬೆಲ್ ಹೊಡೆದಿರುತ್ತೆ, ಅರ್ಧ ಲೆಕ್ಕ ಆಗಿರುತ್ತೆ, ಇನ್ನು ಅರ್ಧ ಲೆಕ್ಕ ಹಾಗೆ ಉಳಿದಿರುತ್ತೆ. ಅದನ್ನು ಬಿಟ್ಟು ಬರೋಂಗೂ ಇಲ್ಲ, ಮಾಡೋಂಗೂ ಇಲ್ಲ. ನಮ್ಮ ಮಾಸ್ಟ್ರು ಬಂದು, ಬೆಲ್ಲು ಹೊಡೆದಿದೆ ನಿಧಾನವಾಗಿ, ಅವರು ಟೈಮ್ ಸೆನ್ಸು ಬಹಳ ನಿಧಾನವಾಗಿ ಹೇಳ್ತಿದ್ರು. ಬೆಲ್ ಹೊಡೆದಿದೆ ಅಂದರೆ ಏನರ್ಥ? ಹೊರಗೆ ಬಾ ಅಂತ. ಒಳಗೆ ಇದ್ದರೆ ಏನು? ಒಳಗೆ ಇರಬಾರ್ದಪ್ಪ. ಆಗ ನಾನು ಅರ್ಧದಲ್ಲೇ ಬಿಟ್ಟು ಆಚೆ ಬರ್ತಿದ್ದೆ. ನಾನು ಹೊಸದಾಗಿ ನನಗೇನು ಬೇಡ ಸರ್, ಬೇರೆಯವ್ರು ಈ ಥರ ಕೊಡಿ ಅಂತಂದೆ. ಅವರು ಇಲ್ಲ ಮಾಡಿ ಪರವಾಗಿಲ್ಲ, ನಾನಿದ್ದೀನಿ ಅಂತಂದರು. ನಾನು ಒಪ್ಪಿ ಅವ್ರು ನನಗೆ ಫೋನ್ ಮಾಡಿದ್ರು. ಸರಿ ಸರ್, ನನ್ನ ಕೈಯಲ್ಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದೆ. Lead us from unreal to real, lead us from darkness to light, lead us from death to immortality. ಈ ಸತತ 4 ದಿನಗಳಿಂದ ನಾವು 3 ಗ್ರಂಥಗಳನ್ನು ಮತ್ತು ಯೋಗ ಸೂತ್ರಗಳನ್ನು, ಮಾರ್ಗಜ್ಯೋತಿಯನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಪ್ರಾರಂಭದಿಂದ ನಮ್ಮ ಎಲ್ಲ ಉಪನ್ಯಾಸಕರು ಉನ್ನತ ಮಟ್ಟದಲ್ಲಿ, ಉತ್ಕೃಷ್ಟ ಮಟ್ಟದಲ್ಲಿ ಸುಲಲಿತವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಬಿಡಿಯಾಗಿ ಎಳೆಯಾಗಿ ನಮಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಪರಮಗುರು ಚರಣ ಸನ್ನಿಧಿಯಲ್ಲಿ ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ, ಮೌನವಾಣಿಯಲ್ಲಿ ವಿವಿಧ ಸೂತ್ರಗಳ ಬಗ್ಗೆ, ಮಾರ್ಗಜ್ಯೋತಿ ಗ್ರಂಥದ ಬಗ್ಗೆ ಹಾಗೂ ಇವತ್ತು ಅಷ್ಟಾಂಗ ಯೋಗ ಪಥಗಳ ಬಗ್ಗೆ ಯೋಗ ಸೂತ್ರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮೇಲೆ ಒಂದು ವರ್ಷಧಾರೆಯನ್ನು ಸುರಿದಿದ್ದಾರೆ. ದೇ ಆರ್ ಪೋರಿಂಗ್. ಎಷ್ಟು ಅಂದರೆ ಅಷ್ಟು ಅಲ್ಲ, ಬಹಳ ಚೆನ್ನಾಗಿ ಸುದೀರ್ಘವಾಗಿ ಪ್ರತಿಯೊಂದು ಥಿಯಾಸಫಿಯಲ್ಲಿ ಬರ್ತಕ್ಕಂತಹ ವೈಶಿಷ್ಟ್ಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಇಷ್ಟೆಲ್ಲ ನಾವು ಏನಾಯಿತು, ಎಲ್ಲ ಒಳ್ಳೆಯ ಅಂಶಗಳನ್ನು ಹೇಳಿ ಆಯಿತು. ಎರಡನೇದು, ಎಲ್ಲ ಒಳ್ಳೆಯ ಅಂಶಗಳನ್ನು ಕೇಳಿ ಆಯಿತು. ಇನ್ನು ಉಳಿದಿರುವುದು ಏನು? ಅನುಷ್ಠಾನ. ನಾವೆಲ್ಲರೂ ಎಲ್ಲಿ ಫೇಲ್ ಆಗ್ತಾ ಇರೋದು? ಅನುಷ್ಠಾನದಲ್ಲಿ. ಒಂದು ವೇಳೆ 4 ದಿನಗಳಿಂದ ಮಾಡಿರ್ತಕ್ಕಂಥ ಈ ಥಿಯಾಸಫಿ
ವಿಷಯಗಳನ್ನು ನಮಗೇನಾದರೂ ಕೊಟ್ಟರೆ, ಈಗ ಎಕ್ಸಾಮ್ಗೆ ಪ್ರಶ್ನೆ ಕೊಟ್ಟು ನಾವು ಬರೆಯೋಕ್ಕಾಗುತ್ತೋ ಇಲ್ವೋ, ಯಾಕೆಂದರೆ ಎಲ್ಲ ಮರ್ತಿರ್ತೀವಿ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಹೇಳಿದಾರ. ಈಗ ನಮ್ಮ ಅನುಷ್ಠಾನ ಇದೆ, ನಾವು ಅನುಷ್ಠಾನ ಮಾಡ್ತೀವಿ. ನೀವೆಲ್ಲ ಥಿಯಾಸಫಿಯ ಜಿಜ್ಞಾಸಕರು, ಸೋದರ ಸೋದರಿಯರಲ್ಲಿ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಸೇಯಿಂಗ್ ಇದೆ, 1 ounce of practice is better than tons of tall talks. 1 ಔನ್ಸು ಅಂದರೆ ಸ್ವಲ್ಪ ಭಾಗ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅದು ತುಂಬ ನಮಗೆ ಅನುಕೂಲ. ಈ ಥಿಯಾಸಫಿ, ದ ಟೆಕ್ಸ್ಟ್ ಬುಕ್ ಆಫ್ ಥಿಯಾಸಫಿ, ಇದರಲ್ಲಿ ನಮಗೆ ಕೊನೆಯ ಅಧ್ಯಾಯ ಕೊಟ್ಟಿದ್ದಾರೆ ಸಾರು, ಥಿಯಾಸಫಿ ಅಧ್ಯಯನದ ಫಲಗಳು ಅಂತ ಕೊಟ್ಟಿದ್ದಾರೆ. ಈಗ ಥಿಯಾಸಫಿ ಸೇರಿದ ಥಿಯಾಸಫಿ ಮೆಂಬರ್ಗಳು ಅಥವಾ ಸದಸ್ಯರು ಬೇರೆ ಸಾಮಾನ್ಯರು ಓದುವುದರಲ್ಲಿ, ಥಿಯಾಸಫಿ ವಿಷಯ ಓದುವುದರಲ್ಲಿ ತುಂಬ ವ್ಯತ್ಯಾಸ ಇದೆ. ಥಿಯಾಸಫಿ ಸದಸ್ಯರು ವಿಷಯವನ್ನು ವ್ಯಾಸಂಗ ಮಾಡ್ತಾರೆ, ಆದರೆ ಥಿಯಾಸಫಿಸ್ಟ್ಗಳು ಅದನ್ನು ಓದಿ ಗ್ರಹಿಸಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಮನುಷ್ಯನ ಸಂಸರಣ ಅಥವಾ ವಿಕಾಸವೆಂಬ ಯಾತ್ರೆಯಲ್ಲಿ ಸರ್ವಶಕ್ತನಾದ ಚೈತನ್ಯವಿದೆ ಎಂದು ಹರಿಯುತ್ತಾನೆ. ಅವನು ಸರ್ವಶಕ್ತನೂ ಸರ್ವಜ್ಞನೂ ಪ್ರೇಮಮೂರ್ತಿಯೂ ಆಗಿರುವನೆಂಬುದನ್ನು ತಿಳಿದು ಈ ವಿಕಾಸ ಯೋಜನೆಯಲ್ಲಿನ ಪ್ರತಿಯೊಂದು ಭಾಗವು ವಿಕಾಸದ ಮುನ್ನಡೆಗಾಗಿಯೇ ಇದೆ ಎಂಬುದನ್ನು ಥಿಯಾಸಫಿಯ ಸಾಧಕನು ತಿಳಿಯುತ್ತಾನೆ. ಎಲ್ಲ ಮತಗ್ರಂಥಗಳಲ್ಲಿ, ಥಿಯಾಸಫಿಯ ವಾಗ್ಮಯದಲ್ಲಿ ಥಿಯಾಸಫಿಯ ಗ್ರಂಥಗಳಲ್ಲಿ ಇರುವುದನ್ನೆಲ್ಲ ಮಾಹಿತಿಯನ್ನು ಓದಿ ಅರಗಿಸಿಕೊಂಡು ಅದನ್ನು ಸ್ವಂತ ವಿಮರ್ಶೆ ಮಾಡಿ ಯಥಾರ್ಥ ಸ್ಥಿತಿಯನ್ನು ಕಂಡುಕೊಳ್ಳುತ್ತಾನೆ ಥಿಯಾಸಫಿಯ ಪರಿಚಯ ಇರುವವನು. ಈ ಸ್ಥಿತಿ ಹೇಗೆ ಇರಲಿ, ಯಥಾರ್ಥ ಸ್ಥಿತಿ, ಅಂತಿಮವಾಗಿ ದಿವ್ಯತ್ವವನ್ನು ಪಡೆಯುವುದೇ ಒಂದು ಉದ್ದೇಶ. ಈ ದಿವ್ಯತ್ವ ಪಡೆಯುವ ಅಥವಾ ಸಂಸರಣದ ಹಾದಿಯಲ್ಲಿ ದುಃಖ, ಕಷ್ಟಗಳು, ಕೆಟ್ಟದು ಇರುವುದು ನಿಜ. ಆದರೆ ಶಾಶ್ವತ ಕಷ್ಟ ಇರುವುದು ನಿಜ. ಆದರೆ ಮನುಷ್ಯನ ಶಾಶ್ವತ ಬೆಳವಣಿಗೆಯು ಅಥವಾ ಬೆಳವಣಿಗೆಯ ದೃಷ್ಟಿಯಿಂದ ಗಮನಿಸಿದರೆ ಈ ಕಷ್ಟಗಳು, ದುಃಖಗಳು ಎಷ್ಟೇ ತೀಕ್ಷ್ಣವಾಗಿರಲಿ, whatever may be the intensity of all difficulties, ಘೋರವಾಗಿದ್ದರೂ ಸಹ ಈತನು ಇವು ಇವತ್ತು ಇರುತ್ತವೆ, ನಾಳೆ ಇರುವುದಿಲ್ಲ. ಸೊ ದೀಸ್ ಆರ್ ಆಲ್ ಟೆಂಪರರಿ, ಇವು ಪರ್ಮನೆಂಟ್ ಅಲ್ಲ ಎಂದು ತಿಳಿದು ಉನ್ನತ ಮಟ್ಟದಲ್ಲಿ ಥಿಯಾಸಫಿ ತಿಳಿದವನು ಯೋಚನೆ ಮಾಡುತ್ತಾನೆ. ಇದು ಒಂದು ಫಲ. ಥಿಯಾಸಫಿಸ್ಟ್ ಈಶ್ವರ ಸಂಕಲ್ಪದಂತೆ ದಿವ್ಯ ಚೈತನ್ಯವನ್ನು
ಖಂಡಿತವಾಗಿಯೇ ಮುಟ್ಟುತ್ತಾನೆ. ಆ ಉದ್ದೇಶದಲ್ಲೇ ಇರುತ್ತಾನೆ, ಆ ಉದ್ದೇಶದಲ್ಲೇ ಮುಂದುವರಿಯುತ್ತಾನೆ. ಈ ಪದವಿಯನ್ನು ಹೊಂದುವ ಹಾದಿಯಲ್ಲಿ ಇರುತ್ತಾನೆ, ಯಾವಾಗಲೂ ಅದರ ಹಾದಿಯಲ್ಲೇ ಇರುತ್ತಾನೆ, ಕೆಲಸ ಮಾಡುತ್ತಾನೆ. ಪ್ರತಿ ಸನ್ನಿವೇಶಗಳು, ಪ್ರತಿ ಘಟನೆಗಳು ಅವನ ನೆರವಿಗೋಸ್ಕರ ಏರ್ಪಟ್ಟವುಗಳೇ ಎಂದು ತಿಳಿದು ಅಡ್ಡಿಗಳೆಲ್ಲ ಪ್ರತಿ ಸನ್ನಿವೇಶವನ್ನು ಸರಿಯಾದ ಒಂದು ದುರ್ಬಿಣಿಯಿಂದ ಅಥವಾ ಒಳ್ಳೆಯ ದೃಷ್ಟಿಯಿಂದ ನೋಡುತ್ತಾನೆ. ಆದರೆ ಥಿಯಾಸಫಿಯ ಗಂಧ ಇಲ್ಲದವನು, ಸಾಮಾನ್ಯನು ಈ ಇದನ್ನು ಅರಿಯಲು ಸಾಧ್ಯವಾಗುವುದಿಲ್ಲ. ಥಿಯಾಸಫಿಸ್ಟ್ ಯಾವಾಗಲೂ ಮೇಲ್ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಪ್ರಜ್ಞಾಸಹಿತವಾಗಿ ಕೆಲಸವನ್ನು ಮಾಡುತ್ತಾನೆ. ಶಾಶ್ವತದ ಕಡೆಗೆ ಗಮನ ಹರಿಸುತ್ತಾನೆ. ದೇಹದ ದೃಷ್ಟಿ ಇಲ್ಲದೆ ಅಥವಾ ದೇಹಾತ್ಮದ ದೃಷ್ಟಿ ಇಲ್ಲದೆ ಜೀವಾತ್ಮದ ದೃಷ್ಟಿಯಿಂದ ಕೆಲಸ ಮಾಡುತ್ತಾನೆ. ವೇರ್ ಈಸ್ ದ ಸೆಲ್ಫ್ ನಾಲೆಡ್ಜ್ ಫಾರ್ ಹಿಮ್ whose knowledge depend on the object! Exclamatory. The wise do not see this and that, but see the immutable self. ಯಾರ ಜ್ಞಾನವು ವಸ್ತುವಿನ ಮೇಲೆ ಅವಲಂಬಿತವಾಗಿರುತ್ತದೆಯೋ ಅವರಿಗೆ ಆತ್ಮಜ್ಞಾನ ಎಲ್ಲಿದೆ? ಅವರಿಗೆ ಆತ್ಮಜ್ಞಾನ ಎಲ್ಲಿದೆ? ಆಬ್ಜೆಕ್ಟ್ ಕಾನ್ಸಂಟ್ರೇಷನ್ ಇಲ್ಲಿ. ಬುದ್ಧಿವಂತರು ಇದನ್ನು ಮತ್ತು ಅದನ್ನು ನೋಡುವುದಿಲ್ಲ. ಅವರು ಯಾವುದನ್ನು ನೋಡ್ತಾರೆ? ಆತ್ಮವನ್ನು ಮಾತ್ರ ನೋಡುತ್ತಾರೆ, ಆತ್ಮಜ್ಞಾನವನ್ನು ಮಾತ್ರ ನೋಡುತ್ತಾರೆ. ಈಶ್ವರ ಸಂಕಲ್ಪ ಮಾನವ ವಿಕಾಸದ ಸಂಪೂರ್ಣ ಚಿತ್ರವು ಕಾಣುವುದರಿಂದ ಎಲ್ಲ ಒಳ್ಳೆಯದೇ ಎಂದು ತಿಳಿಯುತ್ತಾನೆ, ಎಲ್ಲವೂ ಒಳ್ಳೆಯದೇ ಎಂದು ತಿಳಿಯುತ್ತಾನೆ. ಎಲ್ಲರ ಮುನ್ನಡೆಯೂ ದೈವ ನೇಮಕದಂತೆ ಕ್ರಮಬದ್ಧವಾಗಿ ಒಂದು ನಿಶ್ಚಿತ ಗುರಿಯೆಡೆಗೆ ಮುಂದುವರಿಯುತ್ತಾನೆ ಅಥವಾ ಮುಂದುವರಿಯುತ್ತಲೇ ಇರುತ್ತಾನೆ. ಎ ಸರ್ಟೈನ್ ಗೋಲ್, ಎ ಪರ್ಮನೆಂಟ್ ಗೋಲ್. ಅವನು ದಿವ್ಯಾತ್ಮದ ಕಡೆಗೆ ಚಲಿಸುತ್ತಾನೆ. ಈ ಚಲಿಸುವಾಗ ಗೊಂದಲಗಳ ಜೀವನದ ಮಟ್ಟಕ್ಕಿಂತ ಮೇಲಕ್ಕೆ, ಅಂದರೆ ಈ ಒಂದು ಮೆಟೀರಿಯಲ್ ವರ್ಲ್ಡಲ್ಲಿ ಏನಿದೆ ಇವೆಲ್ಲ ಗೊಂದಲಮಯ. ಜೀವನದ ಮಟ್ಟಕ್ಕಿಂತ ಮೇಲಕ್ಕೆ ಅಂದರೆ ಊರ್ಧ್ವಮುಖವಾಗಿ, ಅಪ್ವರ್ಡ್ ಡೈರೆಕ್ಷನ್, ತನ್ನ ಪ್ರಜ್ಞೆಯನ್ನು ಏರಿಸಿ ಕೆಟ್ಟದ್ದು ಎಂದು ಕಾಣುವುದರ ನಿಜವಾದ ಸ್ವರೂಪವೇನೆಂಬುದನ್ನು ಅರಿಯುತ್ತಾನೆ. ಸೊ ಈ ವಿಲ್ ಆಲ್ವೇಸ್ ಮೂವ್ ಟುವರ್ಡ್ಸ್ ಹೈಯರ್ ಆರ್ಕಿ. ಕೆಟ್ಟದ್ದು ಯಾವುದು, ವಿಕಾಸದ ಹಾದಿಗೆ ಅಡ್ಡ ಬರುವುದು ಯಾವುದು ಎಂದು ತಿಳಿದು ಜ್ಞಾನಿಯು ಇದನ್ನು ನಿವಾರಿಸಿಕೊಂಡು ವಿಕಾಸದ ಹಾದಿಯನ್ನು ಮುಂದುವರಿಸುತ್ತಾನೆ. ಅವನು ನಮ್ಮಂಗೆ ವಾಪಸ್ ಬರೋದಿಲ್ಲ. ಎಲ್ಲೋ ಒಂದು ಅಡ್ಡ ಬಂದಿದೆ, ದೆರ್ ಈಸ್ ಅನ್ ಅಬ್ಸ್ಟಕಲ್, ಸೊ ಯು ವುಡ್ ಕಮ್ ಬ್ಯಾಕ್. ಸೊ ಅದು ಕೆಳಗೆ ಬೀಳೋದಿಲ್ಲ. ಈಗ ರಾಮಕೃಷ್ಣ ಪರಮಹಂಸರು ಸಣ್ಣ ಕಥೆಗಳನ್ನು ಹೇಳ್ತಾರೆ. ಎ ಕೈಟ್ ಈಸ್ ಫ್ಲೈಯಿಂಗ್ ಆನ್ ಹೈಯರ್ ಆಲ್ಟಿಟ್ಯೂಡ್, ಮೇಲೆ ಹಾರಾಡ್ತಾ ಇರುತ್ತೆ. ಅದು ಕೆಳಗೆ ನೋಡ್ತಾ ಇರುತ್ತೆ. ಕೆಳಗೆ ನೋಡಿದಾಗ ಏನಾದರೂ ಕಾಣಿಸಿದ್ರೆ ಅದು ತುಂಬ ಸ್ಪೀಡಲ್ಲಿ ಕೆಳಗೆ ಬರುತ್ತೆ, ಆದರೆ ನೆಲ ಮುಟ್ಟೋದಿಲ್ಲ.
ಮತ್ತೆ ವಾಪಸ್ ಹೋಗುತ್ತೆ. ನಾವು ಒಂದ್ಸಲಿ ಬಂದರೆ ಕೆಳಗೆ ಅಲೆ ಬಿದ್ದೋಗ್ಬಿಡ್ತೀವಿ. ಸೊ ಮೇಲ್ಮುಖವಾಗೇ ಇರಬೇಕು. ಇದನ್ನು ತಿಳಿತಾನೆ. ಖಿನ್ನನೂ ಆಗುವುದಿಲ್ಲ, ಚಿಂತಾಕ್ರಾಂತನೂ ಆಗುವುದಿಲ್ಲ, ನಿರಾಶನೂ ಆಗುವುದಿಲ್ಲ. ಯಾರು? ಥಿಯಾಸಫಿಯ ತಿಳುವಳಿಕೆಯನ್ನು ಹೊಂದಿರುವವನೋ. ನಾವೆಲ್ಲ ಹೊಂದಿದ್ದೀವಿ. ಈಗ 3-4 ದಿನಗಳಿಂದ ನಾವು ಕೇಳ್ತಾನೆ ಇದ್ದೀವಿ. ಸತತವಾಗಿ ನಮಗೆ ಫುಡ್ ಕೊಡ್ತಾನೆ ಇದ್ದಾರೆ, ತಲೆಗೆ ಕೊಡ್ತಾನೆ ಇದ್ದಾರೆ. ನೂರಿತ ಎಕ್ಸಲೆಂಟ್ ಸ್ಪೀಕರ್ಸ್ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಅಮೋಘವಾದ ವಿಷಯಗಳನ್ನು ಹೇಳಿದ್ದಾರೆ. ಅದು ಒಂದಲ್ಲ, ಹೇಗೆ ಅಂದರೆ ನಿಧಾನವಾಗಿ ಬಿಡಿಸಿ ಇದು ಹೀಗೆ ಇದು ಹೀಗೆ ಅಂತ ಚೆನ್ನಾಗಿ ಹೇಳಿದ್ದಾರೆ. ಈ ತಿಳುವಳಿಕೆಯನ್ನು ಸ್ವಂತ ಕಷ್ಟಗಳಿಗೂ ದುಃಖಗಳಿಗೂ ಥಿಯಾಸಫಿಸ್ಟ್ ಅಳವಡಿಸಿಕೊಂಡು ಪ್ರಪಂಚದ ತೊಡಕುಗಳಿಗೂ ಅನ್ವಯಿಸುತ್ತಾನೆ. ಆದ್ದರಿಂದ ಥಿಯಾಸಫಿಯಿಂದ ಅವನಿಗೆ ದೊರೆಯುವ ಪ್ರಯೋಜನ ಏನೆಂದರೆ ಸಮಾಧಾನ, ಮನಸ್ಸಿನ ಪ್ರಸನ್ನತೆ, ಸಂತೋಷ, ಶಾಂತಿ ಶಾಂತಿ ಶಾಂತಿ. ಥಿಯಾಸಫಿಸ್ಟ್ ಅಥವಾ ಥಿಯಾಸಫಿ ತಿಳಿದವನು ಯೋಚನೆ ಮಾಡೋದಿಲ್ಲ, ಮುಂದೇನಪ್ಪ ಗತಿ, ಮುಂದೇನಾಗುವುದು, ಆತಂಕವೂ ಇರುವುದಿಲ್ಲ. ಯಾವುದೇ ವಿಷಯ ತಗೊಳ್ಳಿ ಯೋಚನೆ ಮಾಡೋದಿಲ್ಲ, ಏನಾಗುತ್ತೋ, ಮತ್ತೇನಾಗುತ್ತೋ, ಏನು ತೊಂದರೆಯಾಗುತ್ತೋ ಅಂತ ಯೋಚನೆ ಮಾಡುವುದಿಲ್ಲ. ಎಷ್ಟು ಕಷ್ಟಗಳು ಬರುವವೋ ಎಂದು ಇಂದಿನಿಂದಲೇ ಕೊರಗುವುದಿಲ್ಲ. ಏನೇನು ಕಷ್ಟಗಳು ಬರುತ್ತೋ, ನಾಳೆ ಏನು ಬರುತ್ತೋ, ನಾಳಿದ್ದೇನು ಬರುತ್ತೋ, ನೆಕ್ಸ್ಟ್ ಸೆಕೆಂಡ್ ಏನು ಬರುತ್ತೋ ಎಂದು ಅವನು ಕೊರಗುವುದಿಲ್ಲ. ಬಂದರೆ ಬರಲಿ. ಸಜ್ಜೆ ಕೇಳ್ತಾರೆ, accept the things as it is, then you find the remedies on your own self. ಬರಲಿ, ಬರೋದನ್ನು ಅಕ್ಸೆಪ್ಟ್ ಮಾಡಿ, ಮತ್ತೆ ಯೋಚನೆ ಮಾಡಿ, ಮತ್ತೆ ದೆನ್ ಯು ಕ್ಯಾನ್ ಅನಲೈಸ್ ಅಂತ ಹೇಳ್ತಾರೆ. ಅವನಿಗೆ ಎಲ್ಲವೂ ಒಳ್ಳೆಯದೇ, ಏಕೆಂದರೆ ಅವನು ಕೊರಗುವುದಿಲ್ಲ. ಸ್ಥೂಲ ಲೋಕದ ವಿಜ್ಞಾನವಲ್ಲದೆ ಅವನಿಗೆ ಈ ಮೆಟೀರಿಯಲ್ ವರ್ಲ್ಡಲ್ಲಿ ಏನಿದೆ ವಿಜ್ಞಾನ, ಅದು ಅಲ್ಲದೆ ಅವನಿಗೆ ಸೂಕ್ಷ್ಮ ಲೋಕಗಳ ವಿಜ್ಞಾನವನ್ನು ಅವನು ಅರಿತಿರುತ್ತಾನೆ. ಅವನು ಯಾವಾಗಲೂ ಸಂತೋಷಭರಿತನಾಗಿ, ತುಂಬ ಖುಷಿಯಾಗಿ, ಪ್ರಸನ್ನಚಿತ್ತನಾಗಿ ತನ್ನ ಜೀವನವನ್ನು ಮುಂದುವರಿಸುತ್ತಾನೆ. ಯಾವುದೇ ಕಾರಣಕ್ಕೂ ಅವನು ವಿಚಲಿತನಾಗುವುದೇ ಇಲ್ಲ. ಥಿಯಾಸಫಿಸ್ಟ್ ದುಃಖ ಕಷ್ಟಗಳನ್ನು ಎದುರಿಸುವುದು ತನಗೆ ಚೆನ್ನಾಗಿ ಅರಿತಿರುತ್ತದೆ. ಸೊ ಈ ಕ್ಯಾನ್ ಕಮ್ ಔಟ್ ಆಫ್ ಆಲ್ ಕ್ಲಚಸ್. ಅವನು ಯಾವಾಗಲೂ ವಿಕಾಸದ ದಾರಿಯಲ್ಲಿ ನಿಲ್ಲುತ್ತಾನೆ. ಗೆಲ್ಲುವ ಕಾಲವನ್ನು ತ್ವರಿತಗೊಳಿಸುತ್ತಾನೆ. ನಮ್ಮ ಸಾರ್ ಹೇಳ್ತಾ ಇದ್ರು, ಸ್ಟಾರ್ಟ್ ನವ್ ಇಟ್ ಸೆಲ್ಫ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಅಂತ. ಈಗಲೇ ಅದನ್ನು ನೀವು ಅಳವಡಿಸಿ ಕಾರ್ಯರೂಪಕ್ಕೆ ತನ್ನಿ. ಸೊ tomorrow is late, very next second is also late. So you think now itself ಅಂತ ಅವನು ಅರ್ತಿರುತ್ತಾನೆ. ಅನೇಕರು ಯಾವಾಗಲೂ ಭಯಪಡುತ್ತಲೇ ಇರುತ್ತಾರೆ. ಹೀಗಾದರೇನು, ಹಾಗಾದರೇನು, ಏನಾಗುವುದೋ, ಹಾಗಾದರೇನು ಗತಿ, ಜಯಪ್ರದವಾಗದಿದ್ದರೇನು ಗತಿ ಎಂದು ಚಿಂತಿಸುತ್ತಾರೆ. ಮನಸ್ಸು ಚಿಂತಿಸುತ್ತಾ ಅಲ್ಲೋಲ ಕೊಲ್ಲ ಸ್ಥಿತಿಯಲ್ಲಿ ಇರುತ್ತಾರೆ. ಅವರಿಗೆ ಕನ್ಫ್ಯೂಷನ್, ಅಟ್ಟರ್ ಕನ್ಫ್ಯೂಷನ್. ಸಾರ್ ಹೇಳ್ತಿದ್ರು, ಇದು ಆ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ನಮಗೂ ಇನ್ನೂ ಹಾಗೇ ಇದೆ, ನಾವು ಕೂಡ ಹಾಗೇ ಇದ್ದೀವಿ. ಸೊ ಇದು ಸರಿನಾ, ಅದು ಸರಿನಾ,
ಯಾವುದು ನಾವು ಫಾಲೋ ಮಾಡಬೇಕು ಅಂತ ಅವರಿಗೆ ಆ ಜಿಜ್ಞಾಸೆ ಇರುತ್ತೆ. ಥಿಯಾಸಫಿಸ್ಟ್ ಯಾವಾಗಲೂ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡುತ್ತಾನೆ. ಸಾಧಕನಿಗೆ ಇವು ಯಾವುವೂ ಇರುವುದಿಲ್ಲ, ಏಕೆಂದರೆ ಸಾಧಕನಿಗೆ ಅವನಿಗೆ ಗೊತ್ತು ಪುನರ್ಜನ್ಮ ಇದೆ ಎಂದು. ಸೊ ಪುನರ್ಜನ್ಮ ಇದೆ ಅಂದರೆ ನಾವೇನಾಗಬೇಕು? ನಾವು ದೇಹ ಬಿಟ್ಟು ಹೋಗಿರಬೇಕು. ಆದರೆ ಅವನು ಗೊತ್ತಿರುತ್ತೆ, ಈ ಹಿಂದೆ ಎಷ್ಟೋ ಬಾರಿ ಸ್ಥೂಲ ದೇಹವನ್ನು ಬಿಟ್ಟು ಹೋಗಿರುತ್ತಾನೆ. ಇವನಿಗೆ ಸಾವಿಂದರೆ ಭಯ ಇಲ್ಲ. ಒಂದು ರೀತಿ ಸಾವಿಂದರೆ ನಿದ್ದೆಯಷ್ಟೇ. 2 ಜನ್ಮಗಳ ಮಧ್ಯೆ ರಾತ್ರಿ ಎಂಬ ದೀರ್ಘಕಾಲದ ಕಾಮ ಮತ್ತು ಸ್ವರ್ಗಲೋಕಗಳಲ್ಲಿ ವಾಸವು ನಮಗೆ ವಿಶ್ರಾಂತಿ ಕೊಟ್ಟು ನಮ್ಮನ್ನು ಹೊಸದನ್ನಾಗಿ ಮಾಡಿ ಮುಂದುವರಿಯಲು ಸಹಾಯ ಮಾಡುತ್ತದೆ. ನಾವು ಮತ್ತೆ ಹೊಸದಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಅಂತ ತಿಳಿತಾನೆ. ಆದರೆ ಸಾಮಾನ್ಯ ಮನುಷ್ಯನು ಆಗ ತಿಳಿಯೋದಿಲ್ಲ. ಸಾವೆಂದರೆ ನಮಗೆ ಗೊತ್ತಿದೆ, ಎಲ್ಲರಿಗೂ ಈಗಾಗಲೇ ಹೇಳಿದ್ದಾರೆ. ಸಾವೆಂದರೆ ಸ್ಥೂಲ ದೇಹವನ್ನು ಬಿಡುವುದು. ಮನುಷ್ಯನು ಧರಿಸಿದ ಅಂಗಿಯನ್ನು ತೆಗೆದರೆ ಅವನಿಗೆ ಹೇಗೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲವೋ, ನಾವು ಹೋಗ್ಬಿಟ್ಟು ಈಗ ಹೋಗಿ ಗೂಟಕ್ಕೆ ನಮ್ಮ ಎಲ್ಲ ಡ್ರೆಸ್ ತೆಗೆದು ಮತ್ತೆ ಬೇರೆ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ವ್ಯತ್ಯಾಸವು ಗೊತ್ತಾಗುವುದಿಲ್ಲವೋ ಹಾಗೆ ಸ್ಥೂಲ ದೇಹವನ್ನು ಬಿಡುವುದರಿಂದ ಜೀವಾತ್ಮನಲ್ಲಿ ಇವು ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಎಂದು ಅವನಿಗೆ ತಿಳಿದಿರುತ್ತೆ. ನಾನು ಕಳಿಸ್ತಾ ಇರೋದೇನೋ ಬಟ್ಟೆ, ನನಗೆ ಯಾವುದೇ ರೀತಿಯಲ್ಲಿ ನನಗೆ ಅನಿಸೋದಿಲ್ಲ. ಬಟ್ಟೆಯಂತೆ ತನ್ನ ಶರೀರವನ್ನು ಕಳಿಸ್ತಾನೆ. ಇದು ಮತ್ತೆ ಹೇಳ್ತಾರೆ, ಸ್ವಲ್ಪ ರಿಪಿಟೇಷನ್ ಆಗುತ್ತೆ. ಸಾವೆಂದರೆ ಹೊರಗಿನ ಅಂಗಿಯನ್ನು ಸ್ವಲ್ಪ ಕಾಲ ಬಿಚ್ಚಿಟ್ಟಂತೆ ಸ್ಥೂಲ ದೇಹದಲ್ಲಿ ಸಾಧ್ಯವಾದ ಅನುಭವಗಳನ್ನೆಲ್ಲ ಕಾಲ ಬಂದಾಗ ಅವನು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ಸ್ಥೂಲ ದೇಹದಲ್ಲಿ ಅವನು ಇಲ್ಲೇನೇನು ಅನುಭವಿಸಬೇಕು ಎಲ್ಲ ಅನುಭವಿಸಿ, ಅಂದರೆ ಏನು ಅನುಭವಿಸೋದು ಅಂತಂದರೆ ನಮ್ಮ ಥಿಯಾಸಫಿಯ ಅಂತಂದರೆ ಈ ಒಂದು ಏನಿದೆ ಆಧ್ಯಾತ್ಮಿಕ ಲೋಕದಲ್ಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆಯೋ ಅದೆಲ್ಲ ಅನುಭವಿಸಿಕೊಂಡು ಅವನು ರೆಡಿಯಾಗಿರ್ತಾನೆ. ನಾವು JK ಬರೆದಿದ್ದಾರೆ, ಫಿಯರ್ ಕೂತ್ಕೋಬೇಕಾದ್ರೆ ಫಿಯರ್, ನಾನು ಇಲ್ಲಿ ಕೂತ್ಕೊಂಡು ಲೆಕ್ಚರಿಂಗ್ ಕೊಡಬೇಕಾದ್ರೆ ಫಿಯರ್, ನಾವು ಕೇಳಬೇಕಾದ್ರೆ ಫಿಯರ್, ಸೊ ಎಲ್ಲ ತಿನ್ನಬೇಕಾದ್ರೆ ಫಿಯರ್, ಏನಾಗುತ್ತೆ ಏನೋ, ಈ ತಿಂಡಿ ತಿನ್ನಬೇಕಾದ್ರೆ ಫಿಯರ್ ಅಂತಂದರೆ ಭಯ, ಎಲ್ಲವೂ ಭಯ. ಪ್ರತಿ ಸೆಕೆಂಡಿನಲ್ಲೂ ನಾವು ವಿ ಆರ್ ಲಿವಿಂಗ್ ವಿತ್ ಫಿಯರ್, ಭಯದಿಂದ ಜೀವನ ಮಾಡ್ತಾಯಿದ್ದೀವಿ. ಒಂದು ಸಲ ನೀವು ಯೋಚನೆ ಮಾಡಿ, ಎಲ್ಲರೂ ಹಾಗೆ ಭಯದಿಂದ ಜೀವನವನ್ನು ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ನನಗೆ ಭಯ ಇರುವುದಿಲ್ಲ. ಕಾಲ ಬಂದಾಗ ಅದನ್ನು ಯಾವಾಗಲೂ ಕಾಲ ಬಂದಾಗ ಅವನು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ಏಕೆಂದರೆ ಅವನು ಈಗ ಹೋಗುವ ಲೋಕಗಳೆಲ್ಲವೂ ಈ ಲೋಕದ ವಾಸಕ್ಕಿಂತ ಉತ್ತಮ. ಅವನು ತಿಳಿತಾನೆ, ನಾನು ಹೋಗುವ ಲೋಕಗಳೆಲ್ಲವೂ ಈ ಲೋಕದ ಈಗಿರುವ ಲೋಕಕ್ಕಿಂತ ಉತ್ತಮವಾಗಿರುತ್ತದೆ, ಮೇಲ್ಮಟ್ಟವಾಗಿರುತ್ತದೆ, ಮೇಲ್ದರ್ಜೆಯಲ್ಲಿರುತ್ತದೆ ಎಂದು ತಿಳಿದಿರುತ್ತಾನೆ. ಯಾರೋ ಥಿಯಾಸಫಿಯ ಜ್ಞಾನವನ್ನು ಹೊಂದಿರುವವನು. ಅವನು ಸಾವಿಗೆ ಹೆದರುವುದಿಲ್ಲ. ಈ ಲೋಕದಲ್ಲಿ ಜೀವಿಸುವಾಗ ಮುನ್ನಡೆಯಬೇಕು. ಜೀವನದ ಉದ್ದೇಶವು ಹಣ ಗಳಿಸುವುದಲ್ಲ, ಅಧಿಕಾರ ಗಳಿಸುವುದಲ್ಲ, ಮನ್ನಣೆಗೆ ಪುರಸ್ಕಾರ ಇಲ್ಲ, ಅಥವಾ ಮನ್ನಣೆ ಪುರಸ್ಕಾರ ಪಡೆಯುವುದಿಲ್ಲ. ಅವನು ಯಾವುದಕ್ಕೂ ಈ ಲೋಕದಲ್ಲಿ ಇರೋದಕ್ಕಿಂತ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಈ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಇನ್ ದಿ ಮೆಟೀರಿಯಲ್ ವರ್ಲ್ಡ್. ಅವನು ಎಲ್ಲಿದೆ? ಅವನ ಒಂದು ಉದ್ದೇಶ ಮೇಲ್ಮುಖವಾಗಿದೆ. ಸಂಸಾರ ಹೇಳ್ತಿದ್ರು, ಇದರಲ್ಲಿ ನಮಗೆ ಸೇರಿಸಿಬಿಟ್ಟಿದ್ದಾರೆ. ನಾಲ್ಕು ಸ್ತರಗಳನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನು 4ನೇ ದೀಕ್ಷೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ನಾರಾಯಣಪ್ಪ ಅವರಂತ ಮೇಲೆ ಇಟ್ಬಿಟ್ಟಿದ್ದಾರೆ ಶೃಂಗದಲ್ಲಿ. ವಾರ್ಟೆಕ್ಸ್, ವಿ ಆರ್ ಇನ್ ದ ವಾರ್ಟೆಕ್ಸ್ ಸೇರಿಸ್ಬಿಟ್ಟಿದ್ದಾರೆ. ಮತ್ತೆ ಹೋಗೋದು ಅಲ್ಲಿಗೆ. ನಮ್ಮ ಈ 4 ದಿನಗಳಲ್ಲೂ ಕೂಡ
ಆ ಒಂದು ವರ್ಟೆಕ್ಸ್ ಶೃಂಗಕ್ಕೆ 7 ದ್ವಾರಗಳ ಮೇಲಿನ ಒಂದು ಶೃಂಗಕ್ಕೆ ಹೋಗ್ಬೇಕಾದ್ರೆ ಏನೇನು ಹೇಳಬೇಕೋ ಬೇಸನ್ನೆಲ್ಲರೂ ಹೇಳಿದ್ದಾರೆ. ಅಲ್ಲಿಗೆ ನಮ್ಮನ್ನು ಸೇರಿಸಿದ್ದಾರೆ. ಸೊ ವಿ ಆರ್ ದೇರ್, ಅಲ್ಲಿದ್ದೀವಿ ನಾವು. ಅಂದರೆ ಆ ಉದ್ದೇಶ ಮೇಲಕ್ಕೆ ಹೋಗೋದು ಅಷ್ಟೇ. ಮೇಲಕ್ಕೆ ಅಂದರೆ ಮೇಲ್ಮಟ್ಟಕ್ಕೆ ರೀಚ್ ಆಗೋದು. ಹಣ ಗಳಿಸೋದಲ್ಲ, ಮತ್ತು ಪದವಿಯಲ್ಲ, ಅಧಿಕಾರವಲ್ಲ, ಮನ್ನಣೆ, ಪುರಸ್ಕಾರ, ಇವು ಯಾವುವೂ ಇಂಪಾರ್ಟೆಂಟ್ ಅಲ್ಲ. ಹಾಗಾದರೆ ಯಾವುದು ಇಂಪಾರ್ಟೆಂಟು? ಈಶ್ವರ ಸಂಕಲ್ಪ ನೆರವೇರಿಸುವುದು. ಈಶ್ವರ ಸಂಕಲ್ಪವನ್ನು ನೆರವೇರಿಸುವುದು ಇದೇ ಅವನ ಉದ್ದೇಶ. ಅವನ ಸಂಸರಣೆಯಲ್ಲಿ, ಅವನು ಈಶ್ವರ ಸಂಕಲ್ಪದ ಸಂಸರಣೆಯಲ್ಲಿ ಅವನು ಮೇಲ್ಮಟ್ಟಕ್ಕೆ ಹೋಗೋದು ಉದ್ದೇಶ, ಮೇಲಿನ ಒಂದು ಸ್ಥಿತಿಗೆ ಹೋಗೋದು. ಮತ ಸಿದ್ಧಾಂತದ ಭಯವಿಲ್ಲ, ಚಿಂತನೆ ಯಾವುವೂ ಅವನಿಗಿರುವುದಿಲ್ಲ. ನಾವೆಲ್ಲರೂ ದೇವರಂತೆ ಆಗಬೇಕು ಎಂಬುದೇ ಈಶ್ವರನ ಸಂಕಲ್ಪ ಎಂದು ತಿಳಿಯುತ್ತಾನೆ. ನಾವು ಒಂದೇ, ಇದು ಥಿಯಾಸಫಿಯಲ್ಲಿ ಹೇಗಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು ಹೆಜ್ಜೆ ಮುಂದಿಡು, ಗುರುಗಳು 10 ಹೆಜ್ಜೆ ಬಂದು ನಿನ್ನನ್ನು ಹಿಡ್ಕೊತಾರೆ. ಕೈ ಚಾಚು, ನಿನ್ನನ್ನು ಮೇಲೆ ಕೆತ್ಕೊಂತಾರೆ. ನಾವು ಕೈ ಚಾಚೋದೇ ಇಲ್ಲ, ನಮ್ಮ ಕೈಯಲ್ಲೇ ಇಳಿಯುತ್ತೆ. ಅದನ್ನು ಕೈ ಚಾಚಿದ್ರೆ ತಾನೇ ಅವ್ರು ಎತ್ಕೊಳ್ಳೋದು. ಈಗ ನಾವೆಲ್ಲಾದರೂ ಹೋಗ್ತಾ ಇರ್ತೀವಿ, ಎಲ್ಲೋ ಇಳಿದಿರ್ತೀವಿ, ಅವ್ನು ಕೈ ಕೊಟ್ಟರೆ ಅಥವಾ ನೀರಲ್ಲಿ ಮುಳುಗೋಗ್ತಾ ಇರ್ತೀವಿ, ಅವ್ನು ಕೈ ಕೊಟ್ಟರೆ ನಾವು ಕೈ ಇಳಿದು ಎತ್ಕೊತೀವಿ. ನಾವು ಕೈಯೇ ಕೊಡೋದಿಲ್ಲ. ವಿ ಆರ್ ನಾಟ್ ರೆಡಿ ಟು ಗಿವ್ ಹ್ಯಾಂಡ್. ಅವನೆಲ್ಲಿ ಹಿಂಗೆ ಎತ್ಕೊಳ್ಳೋಕ್ಕಾಗುತ್ತೆ? ಅವನು ಬಗ್ಗಕ್ಕಾಗಲ್ಲ, ಎತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಒಂದು ಹೆಜ್ಜೆ ಮುಂದೆ ಹೋದರೆ 10 ಹೆಜ್ಜೆ ಮುಂದೆ ಬರ್ತಾರೆ ನಮ್ಮನ್ನು ಹಿಡ್ಕೊಳ್ಳೋದಕ್ಕೆ. ನಾವೆಲ್ಲರೂ ದೇವರಂತೆ ದೇವಮಾನವರಾಗಬೇಕು. ಸೊ ಹ್ಯೂಮನ್ ಸೋಲ್ ಹ್ಯಾಸ್ ಟು ಬಿಕಮ್ ಎ ಮಾಸ್ಟರ್ ಸೋಲ್. ಹ್ಯುಮ್ಯಾನಿಟಿ, ಹ್ಯೂಮನ್ ಕಾನ್ಷಿಯಸ್ನೆಸ್ ಟು ಡಿವೈನ್ ಕಾನ್ಷಿಯಸ್ನೆಸ್. ಥಿಯಾಸಫಿಸ್ಟ್ ಭಯವಿಲ್ಲದೆ ತನ್ನ ಪಾಡಿಗೆ ತನ್ನ ಜೀವನವನ್ನು ನಡೆಸುತ್ತಾ ತನ್ನ ಕೈಗೆ ಸಿಕ್ಕ ಕೆಲಸವನ್ನು ಪರಿಪೂರ್ಣವಾಗಿ ಭಕ್ತಿಯಿಂದ ಮಾಡುತ್ತಾನೆ. ಪರಿಪೂರ್ಣವಾಗಿ ಭಕ್ತಿಯಿಂದ, ಒಳ್ಳೆಯ ಸಂಕಲ್ಪದಿಂದ ತನ್ನ ಕೆಲಸವನ್ನು ಮಾಡಿ ಮುಗಿಸುತ್ತಾನೆ. ತನ್ನ ಪಾಲಿಗೆ ಬಂದಿದ್ದು ಏನೆಂದು ತಿಳಿಯುತ್ತಾನೆ? ದೇವರ ಪ್ರಸಾದ ಎಂದು ತಿಳಿಯುತ್ತಾನೆ. ವಿಕಾಸವೆಂಬ ಪ್ರವಾಹದಲ್ಲಿ ನಾವೊಬ್ಬೊಬ್ಬರೂ ಒಂದು ನೀರಿನ ಕಣದಂತೆ. ವಿ ಆರ್ ಆಲ್ ಫ್ಯಾಕ್ಷನ್ ಆಫ್ ಗಾಡ್. ಹಾಗೆ ಒಬ್ಬೊಬ್ಬರೂ ಒಂದು ನೀರಿನ ಕಣದಂತೆ. ನಮ್ಮೆಲ್ಲರಿಗೂ ಈಶ್ವರನು ಒಬ್ಬನೇ ತಂದೆ. ಇದು ಅಕ್ಷರಶಃ ಸತ್ಯ. ನೀವು 4 ದಿನದಿಂದ ತಿಳಿದಿದ್ರಿ. ನಮ್ಮ ಜಗದೀಶ್ ಸರ್ ಈಗ ತಾನೇ ಹೇಳ್ತಿದ್ರು, ಈಶ್ವರ ಸಂಕಲ್ಪ, ಈಶ್ವರನು ಒಂದೇ. ಆದುದರಿಂದ ಸಾರ್ವತ್ರಿಕ ಸಹೋದರ ಭಾವ ಬರೀ ಭಾವನೆಯಲ್ಲ, ಇದು ಕನಸಲ್ಲ, ಇದು ಇಲ್ಲಿ ಯಥಾರ್ಥ ಸ್ಥಿತಿ ಎಂದು ತಿಳಿಯುತ್ತಾನೆ. ನಾವೆಲ್ಲರೂ ಹೇಳ್ತಾ ಇರೋದೇನೋ ಯೂನಿವರ್ಸಲ್ ಬ್ರದರ್ಹುಡ್. ನಾವೆಲ್ಲ ಸೋದರರು, ಸೋದರಿಯರು. ಒಳ್ಳೆಯದನ್ನು ಎಲ್ಲರೊಡನೆ ಹಂಚಿಕೊಳ್ಳುತ್ತಾನೆ. ತಾನು ಆಧ್ಯಾತ್ಮಿಕವಾಗಿ ಮುಂದುವರೆದರೆ ಎಲ್ಲರನ್ನು ಈ ದಿಕ್ಕಿಗೆ ಕರೆದೊಯ್ಯುತ್ತಾನೆ. ನಾವೆಲ್ಲ ನಮ್ಮ ಈಗಿನ ಉಪನ್ಯಾಸಕರೆಲ್ಲ ಅದೇ ಮಾಡಿದ್ದು. ಒಳ್ಳೆಯದನ್ನು ಎಲ್ಲರೊಡನೆ ಹಂಚಿಕೊಳ್ಳುತ್ತಾರೆ. ತಾನು ಆಧ್ಯಾತ್ಮಿಕವಾಗಿ ಮುಂದುವರೆದರೆ ಬೇರೆಯವರನ್ನು ಅಥವಾ ಕೆಳಗಿರುವವರನ್ನು, ಅಜ್ಞಾನದಲ್ಲಿರುವವರನ್ನು ಮೇಲಕ್ಕೆತ್ತಕ್ಕೆ ಅವರು ಸಹಾಯ ಮಾಡುತ್ತಾರೆ. ಮಾನವ ವರ್ಗವೆಲ್ಲ ಒಂದೇ, ಈ ಏಕತ್ವವನ್ನು ತಿಳಿಯುತ್ತಾರೆ. ಅಲ್ಲಿ ಇದೆ, ಟು ಸರ್ವ್ ಹ್ಯುಮ್ಯಾನಿಟಿ ಬೈ ಕಲ್ಟಿವೇಟಿಂಗ್ ಅನ್ ಎವರ್ deepening understanding and realization of the ageless wisdom, spiritual self-transformation and the unity of all life. ಎಲ್ಲರೊಡನೆ ಹಂಚಿಕೊಂಡು ನಿಜವಾಗಿ ಈ ಸ್ಥೂಲ ದೇಹದಲ್ಲಿ ಒಬ್ಬನಿಗೆ ನಿಜವಾದ ಲಾಭ ಬೇಕಾದರೆ
ಆ ಲಾಭವು ಇಡೀ ಮಾನವ ಕೋಟಿಗೂ ಸಿಗಬೇಕೆಂದು ಭಾವಿಸುತ್ತಾನೆ. ನನಗೆ ಸಿಕ್ಕಿದ ಒಂದು ಲಾಭವು ಎಲ್ಲರಿಗೂ ಸಿಗಬೇಕೆಂದು ಭಾವಿಸುತ್ತಾನೆ. ಈಗ ನಮಗೆ 4 ದಿನಗಳಿಂದ ಉಪನ್ಯಾಸ ಮಾಡಿದ್ರು ಉಪನ್ಯಾಸಕರು, ಅವರಲ್ಲೇ ಇಟ್ಕೊಳ್ಳಲಿಲ್ಲ, ಅವರು ನಮಗೆ ಹಂಚಿದರು, ಇವರು ಮೇಲೆ ಬರಲಿ ಅಂತ ಹೇಳಿದರು, ಇವರು ಪ್ರಜ್ಞಾವಂತರಾಗಲಿ ಅಂತ ಹೇಳಿದರು ನಮಗೆ. ಸಾಮಾನ್ಯ ಮನುಷ್ಯರು ಹಾಗಲ್ಲ. ಥಿಯಾಸಫಿಸ್ಟ್ಗೆ ಅನೇಕ ವಿಷಯಗಳು ಅವನ ವ್ಯಾಸಂಗದ ಫಲವಾಗಿ ತಿಳಿಯುತ್ತಾನೆ. ಇದು ಸರಿ, ಅದು ತಪ್ಪು ಎಂದು ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿ, ವೈಶಿಷ್ಟ್ಯವಾಗಿ ಅವನು ಯೋಚಿಸುತ್ತಾನೆ. ತಪ್ಪು ಮಾಡುವವರನ್ನು ಇವನು ಉದಾರ ಬುದ್ಧಿಯಿಂದ ಕ್ಷಮಿಸುತ್ತಾನೆ, ಉದಾರ ಬುದ್ಧಿಯಿಂದ ಕಾಣುತ್ತಾನೆ. ಯಾಕೆ ಎಂದರೆ ತಪ್ಪನ್ನು ತಪ್ಪು ಎಂದು ಯಾರೂ ಮಾಡುವುದಿಲ್ಲ. ತಪ್ಪನ್ನು ತಪ್ಪು ಎಂದು ಯಾರು ಮಾಡುವುದಿಲ್ಲ. ತಾವು ಮಾಡುವುದೆಲ್ಲ ಸರಿಯೇ ಎಂದು ಮಾಡುತ್ತಾರೆ. ಆ ಒಂದು ತಿಳುವಳಿಕೆ ಥಿಯಾಸಫಿ ಪರಿಚಯ ಅವನಿಗೆ ಗೊತ್ತಿರುತ್ತೆ. ಯಾರೂ ಹೇಳೋದಿಲ್ಲ ನಾನು ಕಳ್ಳ ಅಂದರೆ ನಾನು ಕಳ್ಳ ಅಲ್ಲ ಅಂತಲೇ ಹೇಳ್ತಾನೆ. ನೀನು ಮಾಡ್ತಾ ಇರೋದು ತಪ್ಪು ಅಂತಂದರೆ ನೋ 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 ಐ ಆಮ್ ರೈಟ್ ಅಂತಾನೆ. ಸೊ ನೀವು ಸಮಾಜದಲ್ಲಿ ನೋಡಿದಿರಿ, ಫಸ್ಟು ಇದನ್ನೇ ಹೇಳಬಾರ್ದೇನೋ, ಒಂದು ಪೆಗ್ ಹಾಕಿಟ್ರೆ ಐ ಆಮ್ ರೈಟ್ ಅಂತಾನೆ, 2 ಹಾಕ್ಕೊಂಡ್ರೆ ಐ ಆಮ್ ರೈಟ್ ಯು ಆರ್ ಆಲ್ ರಾಂಗ್ ಅಂತಾನೆ, 3ನೇದಕ್ಕೆ ಹೋಗ್ಬಿಟ್ರೆ ಐ ಆಮ್ ರೈಟ್ ಎಂಟೈರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ರಾಂಗ್, ಎಂಟೈರ್ ವರ್ಲ್ಡ್ ಈಸ್ ರಾಂಗ್, ಐ ಆಮ್ ರೈಟ್ ಅಂತಾನೆ. ಹೌದಲ್ಲ? ಹಾಗೆ ತಪ್ಪು ಮಾಡಿರೋನು ತಪ್ಪು ಎಂದು ಯಾವತ್ತೂ ಮಾಡೋದಿಲ್ಲ. ಇದು ಗೊತ್ತು ಯಾರಿಗೆ? ಥಿಯಾಸಫಿಯ ಜ್ಞಾನ ಇರುವವರಿಗೆ ಗೊತ್ತು. ಇದನ್ನು ಉದಾರವಾಗಿ ಕ್ಷಮಿಸುತ್ತಾನೆ. ಇವರ ಬಗ್ಗೆ ಸಹನೆ, ಔದಾರ್ಯ, ಅನುಕಂಪ, ಪ್ರೇಮ ವರ್ಷಿಸುತ್ತಾನೆ, ಪ್ರೀತಿಸುತ್ತಾನೆ. ತನ್ನ ವ್ಯಾಸಂಗದ ಫಲವಾಗಿ ಇವನಿಗಿರುವ ಹೆಚ್ಚು ಜ್ಞಾನದಿಂದ ಯಾವ ಸನ್ನಿವೇಶದಲ್ಲೂ, ಇನ್ ಎನಿ ಸರ್ಕಮ್ಸ್ಟೆನ್ಸಸ್, ಯಾವ ಸನ್ನಿವೇಶದಲ್ಲೂ ನೆರವು ನೀಡುತ್ತಾನೆ, ತಿಳುವಳಿಕೆಯನ್ನು ನೀಡಲು ಸಮರ್ಥನಾಗಿರುತ್ತಾನೆ. ಸೊ ನಮ್ಮ ಉಪನ್ಯಾಸಕರಲ್ಲಿ ಡೌಟ್ ಬಂದಾಗ ನಮ್ಮ ಎಲ್ಲ ಶಿಬಿರಾರ್ಥಿಗಳು ಕೇಳ್ತಾ ಇದ್ರು, ಅವರು ಅಲ್ಲಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹಾಗೆ ನೀಡಲು ಸಮರ್ಥನಿರುತ್ತಾನೆ. ಬೇಡದ ಸಮಯದಲ್ಲಿ ಬುದ್ಧಿವಾದ ನೀಡುವುದು ಯಾರ ಲಕ್ಷಣ? ಬೇಡದ ಸಮಯದಲ್ಲಿ ಬುದ್ಧಿವಾದ ನೀಡುವುದು ಯಾರ ಲಕ್ಷಣ? ದಡ್ಡರ ಲಕ್ಷಣ. ನಾನು ಕೇಳಲಿಲ್ಲ, ನಾನು ಕೇಳದೇ ಇದ್ದು ನೀವು ಹೇಳಿದ್ರೆ ತಿಳಿಯುತ್ತಾನೆ. ಮತ್ತು ಔಷಕವಾಗಿ ಯಾರೊಬ್ಬರ ಜೊತೆಗೂ ಚರ್ಚೆಗೂ ಗೋಜಿಗೂ ಹೋಗುವುದಿಲ್ಲ. ಇತರರ ಕೆಲಸದಲ್ಲಿ ಮೂಗು ತೋರಿಸುವುದಿಲ್ಲ. ತನ್ನ ಪಾಡಿಗೆ ತನ್ನ ಜೀವನವನ್ನು ನಡೆಸುತ್ತಾನೆ. ಯಾರಿಗೂ ನೋವನ್ನುಂಟು ಮಾಡುವುದಿಲ್ಲ. ಯು ವಾಂಟ್ ಹರ್ಟ್ ಟು ಎನಿಬಡಿ. ಹರ್ಟ್ ಮಾಡೋದು ಕೂಡ ಒಂದು ಇದೆ. ಅಪೇಕ್ಷೆ ಪಟ್ಟವರಿಗೆ ಮಾತ್ರ, ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಮಾತ್ರ ತನ್ನ ಜ್ಞಾನವನ್ನು ನೀಡಲು ಯಾವತ್ತೂ ನಿರಾಕರಿಸುವುದಿಲ್ಲ. ಕೇಳಿದವರಿಗೆ ಜ್ಞಾನವನ್ನು ಕೊಡುತ್ತಾರೆ. ಜೀವನದ ಪ್ರತಿಯೊಂದು ಘಟನೆಯಲ್ಲಿಯೂ ಸಹಾಯ ಮಾಡುವ ಭಾವನೆ ಅವನಲ್ಲಿರುತ್ತದೆ. ಮನುಷ್ಯ ಸಂಬಂಧದಲ್ಲೇ ಅಲ್ಲ, ಪ್ರಾಣಿಗಳ ಸಂಬಂಧದಲ್ಲೂ ಕೂಡ ಅವುಗಳ ಬಗ್ಗೆ ಪ್ರೇಮ, ಔದಾರ್ಯವನ್ನು ಹೊಂದಿರುತ್ತಾನೆ. ಸೊ he will respect all the creatures, all the living beings, all the humans without any distinction. ಅವನ
ಥಿಯಾಸಫಿ ಅಧ್ಯಯನದಿಂದ ಮನುಷ್ಯನೇನೆಂದರೆ ಜೀವಾತ್ಮ, ದೇಹವಲ್ಲ. ಇದುವರೆಗೂ ತಿಳಿದಿದ್ದೀವಿ ನಾವು. ಜೀವಾತ್ಮ ದೇಹವಲ್ಲ. ಆದ್ದರಿಂದ ಆತ್ಮನಿಗೆ ಯಾವುದು ಒಳ್ಳೆಯದು ಎಂಬುದು ಮುಖ್ಯ. ದೇಹದ ಕೋರಿಕೆಗೂ ಆತ್ಮನ ಅಭಿವೃದ್ಧಿಗೂ ಭಿನ್ನಾಭಿಪ್ರಾಯ ಬಂದರೆ ದೇಹದ ಕೋರಿಕೆಗೂ ಆತ್ಮನ ಅಭಿವೃದ್ಧಿಗೂ ಇವೆರಡಕ್ಕೂ ಭಿನ್ನಾಭಿಪ್ರಾಯ ಬಂದರೆ ಯಾರ ಕಡೆ ಹೋಗ್ತಾನೆ? ಆತ್ಮನ ಅಭಿವೃದ್ಧಿಯ ಕಡೆಗೆ ಹೋಗ್ತಾನೆ. ದೇಹದ ಕೋರಿಕೆಯನ್ನು ಅಲ್ಲಗೆಳಿತಾನದನ್ನು. ಸ್ಥೂಲ ಲೋಕದಲ್ಲಿ ಜನ್ಮ ದೊರಕಿರುವುದು ಅವನ ಆತ್ಮ ಬೆಳವಣಿಗೆಗೆ ಅವಕಾಶವನ್ನು ಒದಗಿಸುವುದಕ್ಕೋಸ್ಕರ. ಆತನು ಚಿಂತೆ ಮಾಡ್ತಾನೆ, ಈ ಒಂದು ಸ್ಥೂಲ ಲೋಕದಲ್ಲಿ ನನಗೆ ಜನ್ಮ ದೊರಕಿದೆ, ಈ ಜನ್ಮವನ್ನು ಇಲ್ಲಿ ಈ ದೇಹದಲ್ಲಿ ಈ ಇನ್ಸ್ಟ್ರೂಮೆಂಟಲ್ಲಿ ನಾನು ಪ್ರಜ್ಞೆಯುಳ್ಳಂತಹ ಮಾನವನಾಗಬೇಕು, ಬೆಳಿಬೇಕು. ಇದು ಅವನ ಬಾಳಿನ ಉದ್ದೇಶ. ಆತ್ಮಶಕ್ತಿಗಳ ವಿಕಾಸ, ಆತ್ಮನಲ್ಲಿ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು. ವಿಕಾಸವು ಸ್ಥೂಲ ದೇಹಕ್ಕೆ ಮಾತ್ರವಲ್ಲ, ಮಾನಸಿಕ ಶಕ್ತಿಯು ವಿಕಾಸವಾಗಬೇಕು. ಆತ್ಮದೃಷ್ಟಿಯು ಯಾವ ಮಟ್ಟಕ್ಕೆ ಬೆಳೆಯಬೇಕೆಂದರೆ ಮಾನವನೇನಾಗಬೇಕು? ಪರಿಪೂರ್ಣ ಮಾನವನಾಗಬೇಕು, ಅತಿ ಮಾನವನಾಗಬೇಕು, ದೇವಮಾನವನಾಗಬೇಕು. ಹ್ಯೂಮನ್ ಕಾನ್ಷಿಯಸ್ನೆಸ್ ಟು ಡಿವೈನ್ ಕಾನ್ಷಿಯಸ್ನೆಸ್, ಹ್ಯೂಮನ್ ಇಂಟಲೆಕ್ಟ್ ಟು ಡಿವೈನ್ ಇಂಟಲೆಕ್ಟ್. ಹಾಗಾಗುವುದಕ್ಕೆ ಅವಶ್ಯಕವಾದುದೆಲ್ಲವೂ ಅವನಲ್ಲಿರುತ್ತದೆ. ಅವನು ಎಷ್ಟು ಬೇಗ ಪರಿಪೂರ್ಣನಾದರೆ ಅವನಿಗೆ ಅಷ್ಟೇ ಒಳ್ಳೆಯದು. ಸಾಯಂಕಾಲ ಸೆಷನ್ನಲ್ಲಿ ನಮ್ಮ ಜಗದೀಶ್ ಸರ್ ಹೇಳ್ತಿದ್ರು, ಅವನು ಎಷ್ಟು ಬೇಗ ಪರಿಪೂರ್ಣನಾದರೆ ಅವನಿಗೆ ಅಷ್ಟೇ ಒಳ್ಳೆಯದು. ನಾವು ಬೇಗ ಹೋಗ್ತೀವಿ. ಮತ್ತು ಇಲ್ಲಿ ಸೋದರಿಯವರು ಹೇಳ್ತಿದ್ರು, ಸರ್ ಎಲ್ಲರೂ ಹೋಗಬೇಕು ಅಂತ, ಎಲ್ಲರಿಗೂ ಮೋಕ್ಷ ಇದೆ ಅಂತ. ಎಲ್ಲರಿಗೂ ಇದೆ, ಹುಟ್ಟಿದ ಮೇಲೆ ಎಲ್ಲರಿಗೂ ಇದೆ, ಎಲ್ಲ ಕ್ರಿಯೇಚರ್ಸ್ಗೂ ಇದೆ, ಎಲ್ಲವೂ ಸೇರಲೇಬೇಕು, ಅಂತಿಮ ಯಾತ್ರೆ ಹೋಗಲೇಬೇಕು. ಆದರೆ ಕೆಲವರು ಬೇಗ ಹೋಗ್ತಾರೆ, ಕೆಲವರು ನಿಧಾನವಾಗಿ ಹೋಗ್ತಾರೆ. ತಮಸ್ ಹೋಗೋಣ ಬಿಡು, ಏನಾಗುತ್ತೆ, ಅಲ್ಲಿ ಹೋಗಿ ಏನು ಮಾಡೋದು, ಇಲ್ಲಿ ಸ್ವಲ್ಪ ನೋಡೋಣ, ಸೊ ವಿಲ್ ಎಂಜಾಯ್ ದಿಸ್ ವರ್ಲ್ಡ್ ಅಂತ ಅಂದ್ಕೊಂಡು ಅವ್ರು ನಿಧಾನವಾಗಿ ಹೋಗ್ತಾರೆ. ಇಂದಲ್ಲ, ನಾಳೆ ಅಲ್ಲ, ನಾಳಿದ್ದಲ್ಲ, ವರ್ಷಕ್ಕೆ 2 ವರ್ಷ, ಎಷ್ಟೇ ದಿನ ಆಗಲಿ ಅವರು ಹೋಗಲೇಬೇಕು. ಇದು ಆ ಲಾ ಆಫ್ ನೇಚರ್, ಅದು ಸ್ವಾಭಾವಿಕವಾಗಿ ಹೋಗಲೇಬೇಕು. ಸಾಧಕನಿಗೆ ಒಂದು ಜನ್ಮವೆಂದರೆ ಪಾಠಶಾಲೆಯ ಒಂದು ದಿನದಂತೆ. ಸ್ಕೂಲ್ 1 ಡೇ, ಒಂದು ಜನ್ಮ, ಒಂದು ದಿನ. ಅವನ ದೇಹವು ಸ್ಕೂಲಿನ ಯೂನಿಫಾರಮ್ ಅಥವಾ ಸಮವಸ್ತ್ರ ಇದ್ದಂತೆ. ಆ ದೇಹದ ಮೂಲಕವೇ ಅವನು, ಆ ಸಮವಸ್ತ್ರದಲ್ಲೇ ಅವನು ಪಾಠವನ್ನು ಚೆನ್ನಾಗಿ ಕಲಿತಾನೆ. ಅವುಗಳನ್ನು ಕಲಿಯುತ್ತಾ ಬಾಳಿನ ಉದ್ದೇಶವನ್ನು ಒಂದು ಮುಖ್ಯ ಗುರಿಯನ್ನಾಗಿ ಇಟ್ಕೋತಾನೆ. ಅದು ಅವುಗಳನ್ನು ಕಲಿತುಕೊಳ್ಳುವುದೇ ಬಾಳಿನ ಉದ್ದೇಶ ಮುಖ್ಯ, ಬೇರ್ಯಾವುದೂ ಮುಖ್ಯವಲ್ಲ ಅವನಿಗೆ. ಬೇರೆ ಆಕರ್ಷಣೆಗಳಿಗೆ ಒಳಗಾಗಿ ಅಡ್ಡದಾರಿಗಳಿಗೆ ಹೋಗುವುದು ಜಾಣತನದ ಲಕ್ಷಣವಲ್ಲ ಎಂದು ಅವನು ತಿಳಿಯುತ್ತಾನೆ. ಯಶಸ್ಸು, ಕೀರ್ತಿ, ಹೆಸರು, ಬಿರುದು, ಸಿಂಹಾಸನ
ಮುಂತಾದವುಗಳನ್ನು ಪಡೆಯಲು ತನ್ನ ಬಾಳೆಲ್ಲವನ್ನೂ ಉಪಯೋಗಿಸುವುದು ಸರಿಯಲ್ಲ ಎಂದು ತಿಳಿಯುತ್ತಾನೆ. ಆಗ ತಿಳಿದರೆ ಅವನು ಮಕ್ಕಳ ಆತದ್ಧತೆ ಆಗೋಗುತ್ತೆ. ತನ್ನ ಕೆಳಗಿನ ಸ್ವಭಾವವನ್ನು ಕ್ಷಣಕಾಲ ಸಂತೋಷಪಡಿಸಲು ನಮ್ಮ ನೈಜ ಬೆಳವಣಿಗೆಯನ್ನು ಔಷವಾದುದನ್ನು ಕೈಬಿಡುವುದು ಸರಿಯಲ್ಲ. ನೈಜ ಬೆಳವಣಿಗೆ ಕ್ಷಣ ಮಾತ್ರಕ್ಕೆ ಅವನು ನೈಜವಾದ ಬೆಳವಣಿಗೆಯನ್ನು ಕೈ ಬಿಡುವುದು ಸರಿಯಲ್ಲ. ಯಾವುದೋ ಒಂದು ಇದಕ್ಕೆ ಕೈ ಬಿಡುವುದು ಸರಿಯಲ್ಲ. ಇದು ವ್ಯರ್ಥವಾದ ಅಜ್ಞಾನದಿಂದ ಕೂಡಿದ ತ್ಯಾಗ. ಐಹಿಕ ವಿಷಯಗಳಿಗೆ ಹೆಚ್ಚು ಗಮನ ಕೊಡದೆ ಪ್ರಾಪಂಚಿಕ ವಿಷಯಗಳಿಗೆ ಹೆಚ್ಚು ಗಮನ ಕೊಡದೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ದೋ ವಿ ಆರ್ ಥಿಯಾಸಫಿಸ್ಟ್ ಆಗಿಲ್ಲ ಇನ್ನೂ. ನಮ್ಮ ಸಾರ ಹೇಳಿದರು ನಾವು ಮಧ್ಯದ ಸ್ತರದಲ್ಲಿದ್ದೀವಿ, ಈಗ ಹಿಂಗೂ ಇಲ್ಲ ಕೆಳಗೂ ಇಲ್ಲ. ಹೌದಾ? ಅಲ್ಲಿದ್ದೀವಿ ನಾವು ಎಲ್ಲದಕ್ಕೂ ನಾವು ಏನನ್ನು ಕೊಡ್ತೀವಿ? ಐಹಿಕ ವಿಷಯಗಳಿಗೆ ಹೆಚ್ಚು ಗಮನ ಕೊಡ್ತೀವಿ. ಆತ್ಮ ಸಂಬಂಧವಾದುದಕ್ಕೆ ಗಮನ ಕೊಡುವುದು ಸರಿ. ಆತ್ಮ ಸಂಬಂಧದ ಕಾರ್ಯಗಳಿಗೆ, ಆತ್ಮ ಸಂಬಂಧದ ಬೆಳವಣಿಗೆಗೆ ಗಮನ ಕೊಡುವುದು ಸರಿ. ಈ ಐಹಿಕ ವಿಷಯಗಳು ಏನೋ ಅಶಾಶ್ವತ, ನಶ್ವರ, ಇಂದಿದ್ದು ನಾಳೆ ಇರುವುದಿಲ್ಲ, ಟೆಂಪರರಿ. ಅವುಗಳಿಂದ ಶಾಶ್ವತ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಶಾಂತಿಯು ದೊರಕುವುದೇ ಇಲ್ಲ ಎಂದು ಮನಗಂಡು ಆತ್ಮನ ದೃಷ್ಟಿಯಿಂದ ನೋಡಲು ಯಾವಾಗಲೂ ಪ್ರಯತ್ನಿಸುತ್ತಾನೆ. ಯಾರೋ? ಥಿಯಾಸಫಿಸ್ಟ್. ತಾನು ಗುರಿಯನ್ನು, ಲಕ್ಷ್ಯವನ್ನು ಮುಟ್ಟುವುದಕ್ಕೆ ಮುಂಚೆ ದಾರಿಯಲ್ಲಿ ಸಾವಿರಾರು ಬಾರಿ ಹಿಡಿವಿದರೂ ಬಿದ್ದ ಮೇಲೆ ಮತ್ತೊಮ್ಮೆ ಎದ್ದು ತನ್ನ ದಾರಿಯಲ್ಲಿ ಎಂದಿನಂತೆಯೇ ಮುಂದುವರಿಯುತ್ತಾನೆ. ನಾವು ಒಂದ್ಸಲಿ ಎಡಕಟ್ರೆ ಅಯ್ಯೋ ಸರಿ ಇಲ್ಲಪ್ಪ ದಾರಿ, ನಾವು ಬಿಟ್ಬಿಡೋಣ, ನಮಗೆ ಬೇಡಪ್ಪ ಅಂತ ನಾವು ಹೇಳ್ತೀವಿ. ಆದರೆ ಥಿಯಾಸಫಿ ತಿಳಿದಿರೋನು, ಜ್ಞಾನಿಯು, ಅವನು ಬಿಡೋದೇ ಇಲ್ಲ. ಎಷ್ಟು ಬಾರಿ ಆದರಾಗಲಿ ಅವನು ಮತ್ತೆ ಪುನರಾವರ್ತಿಸಿ ನಾನು ಒಂದು ಗುರಿ ಇಟ್ಕೊಂಡಿದ್ದಾನೆ, ನಾನು ಆ ಗೋಲ್ ಇಟ್ಕೊಂಡಿದ್ದಾನೆ, ಆ ಗೋಲ್ ರೀಚ್ ಆಗಲೇಬೇಕು ಅಂತ. ಸೊ ಈ ವಿಲ್ ಬಿ ಕಾಂಕ್ರಡೈಸ್ ಹಿಸ್ ಗೋಲ್. ಈಗ ತನಗಿರುವ ಮಟ್ಟಕ್ಕೆ ಬರುವುದು ಎಷ್ಟು ಕಾಲ ಆಗಿದೆ? ಈಗ ತಾನಿರುವ ಮಟ್ಟಕ್ಕೆ ಬಂದಿರುವುದು ಎಷ್ಟೋ ಕಾಲದ ಪುಣ್ಯ, ಎಷ್ಟೋ ಕಾಲದ ಬೆಳವಣಿಗೆ. ಬೆಳಗ್ಗೆ ಹೇಳ್ತಿದ್ರು, ನಾವು ಇಲ್ಲಿ ಬಂದಿರುವುದು ತುಂಬ ಬೆಳೆದ ಜೀವಿಗಳು. ನಮ್ಮ ಪುಣ್ಯ, ಇಂದಿನ ಪುಣ್ಯ, ಎಷ್ಟೋ ಪುಣ್ಯಗಳು ಮಾಡಿ ನಾವು ಇಲ್ಲಿ ಬಂದಿದ್ದೀವಿ. ಆದುದರಿಂದ ತಕ್ಷಣದಲ್ಲಿಯೇ ಪರಿಪೂರ್ಣನಾಗುವನೆಂಬ ನಿರೀಕ್ಷೆಯೂ ಇಲ್ಲ. ಹಾಗಂದು ಮಾತ್ರಕ್ಕೆ, ಇಲ್ಲಿ ಬಂದ ಮಾತ್ರಕ್ಕೆ ನಾವು ಈಗಲೇ ಪರಿಪೂರ್ಣರಾಗಿದ್ದೀವಿ ಅಂದ್ಕೊಳ್ಳೋಂಗಿಲ್ಲ. ಪ್ರತಿ ಪ್ರಯತ್ನಕ್ಕೂ ಫಲ ದೊರಕಿಯೇ ತೀರುತ್ತದೆ. ಕಾರ್ಯಕಾರಣ ನಿಯಂತ್ರಿಸುವ ಕರ್ಮ ನಿಯಮದಲ್ಲಿ ಅವನಿಗೆ ಪೂರ್ಣ ವಿಶ್ವಾಸವಿರುತ್ತದೆ. ಅವನು ಏನು ಮಾಡಬೇಕು ಅಂದರೆ ಅವನು ಪ್ರಯತ್ನ ಪಡ್ತಾನೇ ಇರಬೇಕು. ಬಿದ್ದಿದ್ದಾನೆ, ಪ್ರಯತ್ನ ಮತ್ತೆ ಪಡಬೇಕು. ಸೊ ಇದಕ್ಕೆ ಒಂದು ವರ್ಡ್ ಚೈನೀಸಲ್ಲಿದೆ, ಕಾಯ್ಸನ್ ಅಂತ. KAIZN, ಕಾಯ್ಸನ್. ತನ್ನ ಜೀವನದಲ್ಲಿ ಸ್ಮಾಲ್ ಚೇಂಜ್, ಇವತ್ತು ಒಂದು ಸ್ವಲ್ಪ ಚೇಂಜ್ ಆಗಿದ್ದೀನಿ, ಲಿಟ್ಲ್ ಚೇಂಜ್, ಸ್ವಲ್ಪ, ಅಥವಾ ಇದನ್ನು ಇನ್ಕ್ರಿಮೆಂಟಲ್ ಚೇಂಜ್ ಅಂತ ಕರಿತೀವಿ. ಸೊ ಎಂಪ್ಲಾಯೀಸ್ಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಇನ್ಕ್ರಿಮೆಂಟ್ ಕೊಡ್ತಾರೆ, ಸ್ಯಾಲ್ರಿ ಮುಂದಕ್ಕೂ ಹೋಗುತ್ತೆ. ಹಾಗೆ ಇನ್ಕ್ರಿಮೆಂಟಲ್ ಚೇಂಜ್ ಅಥವಾ ಪೀರಿಯಾಡಿಕಲ್ ಚೇಂಜ್. ಈ ಸಣ್ಣ ಸ್ವಲ್ಪ ದಿನಕ್ಕೆ ನಾವು ಚೇಂಜ್ ಆಗ್ತಾ ಹೋದರೆ
ಒಂದು ದಿನ ಆದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ನೋಡಿ, ತುಂಬ ಆಗುತ್ತೆ. ಈಗ ನಮ್ಮಲ್ಲಿ ತುಂಬ ಬೆಳೆಯುತ್ತೆ. ಸೊ ನಮ್ಮ ಸಾರ್ ಹೇಳ್ತಿದ್ರು, ಯಾವುದೇ ಕಾರಣಕ್ಕೂ ಒಂದು ದಿನವೂ ಕೂಡ ನೀವು ಥಿಯಾಸಫಿ ಅಧ್ಯಯನ ಮಾಡದೇ ಇರಬೇಡಿ, ಅಧ್ಯಯನವನ್ನು ಮಾಡ್ತಾ ಇರಿ. ಇಟ್ ಮೇ ಬಿ 1 ಪ್ಯಾರಾ, ಇಟ್ ಮೇ ಬಿ 1 ಸ್ಟಾಂಜಾ, ಇಟ್ ಮೇ ಬಿ 1 ಪೇಜ್, ಇಟ್ ಮೇ ಬಿ 2 pages. So before going to bed, you go through that. One stanza, you write on the paper. So something you will get. So extra knowledge ಬರುತ್ತೆ ನನಗೆ. ಏನಿಲ್ಲವೋ ಅದು ಒಂದು ವರ್ಡ್, ಪರ್ ಡೇ ಒಂದು ವರ್ಡ್ ತಗೊಳ್ಳಿ, ಒಂದು ಘಟನೆ ತಗೊಳ್ಳಿ, ಅದನ್ನು ಓದಿ. ಜ್ಞಾನಿಯು ಸಾವಿಂದರೆ ಏನೆಂಬುದನ್ನು ಅರಿತಿರುವುದರಿಂದ ತನ್ನ ಸಾವಿಗಾಗಲಿ ತನ್ನ ಪ್ರೀತಿಸುವ ಇತರರ ಸಾವಿಗಾಗಲಿ ಸಂಬಂಧಿಕರ ಸಾವಿಗಾಗಲಿ ಭಯಪಡುವುದಿಲ್ಲ, ದುಃಖ ಪಡುವುದೂ ಇಲ್ಲ. ಸಾವೇನು ಹೊಸದಲ್ಲ, ಈಗಾಗಲೇ ಹೇಳಿದೆ. ಎಷ್ಟೋ ಬಾರಿ ಹೋಗಿದೆ, ಎಷ್ಟೋ ಬಾರಿ ಹೋಗಿದ್ದೇವೆ, ಎಷ್ಟೋ ಬಾರಿ ಬಂದಿದ್ದೇವೆ. ಸ್ಥೂಲ ಲೋಕದಲ್ಲಿ ವಿಜ್ಞಾನದ ನಿಯಮಗಳನ್ನು ಅಳವಡಿಸಿಕೊಳ್ಳುವಂತೆ ಅವನಿಗೆ ಕರ್ಮ ಸಿದ್ಧಾಂತದಲ್ಲಿ ಸಂಪೂರ್ಣ ವಿಶ್ವಾಸವಿರುವುದರಿಂದ, ನಮಗೆ ಗೊತ್ತಿದೆ, ನ್ಯೂಟನ್ಸ್ ಥರ್ಡ್ ಲಾ ಗೊತ್ತಿದೆ, ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಎ ರಿಯಾಕ್ಷನ್. ಸೊ ಆಪೋಸಿಟ್ ಈಕ್ವಲ್. ನಾವು ಬಾಲನ್ನು ಎಷ್ಟು ಫೋರ್ಸಲ್ಲಿ ಹಾಕ್ತೀವಿ ಗೋಡೆಗೆ, ಅಷ್ಟೇ ಫೋರ್ಸಲ್ಲಿ ಬರುತ್ತೆ. ಎಷ್ಟು ಕರ್ಮ ತೀಕ್ಷ್ಣವಾಗಿರುತ್ತೋ ಅಷ್ಟೇ ಅದನ್ನು ಅನುಭವಿಸಬೇಕು. ಸೊ ಯಾರು ತಪ್ಪಿಸ್ಕೊಳ್ಳಂಗಿಲ್ಲ. ಇವತ್ತಲ್ಲ, ನಾಳೆ ಅಲ್ಲ, ನಾಳಿದ್ದು ತೀರಿಸಬೇಕು. ಯಾವ ಮಹಾನ್ ಭಾವರು ತಪ್ಪಿಸ್ಕೊಂಡಿಲ್ಲ. ರಮಣ ಮಹರ್ಷಿ ತಪ್ಪಿಸ್ಕೊಂಡಿಲ್ಲ, ರಾಮಕೃಷ್ಣ ಪರಮಹಂಸರು ತಪ್ಪಿಸ್ಕೊಂಡಿಲ್ಲ, ಯಾರು ಇಂಥದ್ದು ಯಾರೂ ತಪ್ಪಿಸ್ಕೊಳ್ಳಿಲ್ಲ ಕರ್ಮವನ್ನು. ಅವ್ರಿಗೇನು ಅದು ವಾಸಿ ಮಾಡೋಕ್ಕಾಗ್ತಾ ಇರಲಿಲ್ವಾ? ಆಗ್ತಾ ಇತ್ತು. ಆದರೆ ಅದನ್ನು ಮಾಡಬಾರ್ದು ಅಂತ ಹೇಳಿ ಅವರು ಕರ್ಮ ಅನುಭವಿಸ್ಬಿಟ್ರು. ಇಲ್ಲೇ ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಬೇಕು? ಹಾಗೆ ನಮ್ಮದು ನ್ಯೂಟನ್ಸ್ ಥರ್ಡ್ ಲಾ ಇದ್ದಂಗೆ. ಅವನಿಗೆ ಕರ್ಮ ಸಿದ್ಧಾಂತದಲ್ಲಿ ಸಂಪೂರ್ಣ ವಿಶ್ವಾಸವಿರುವುದರಿಂದ ಪ್ರಪಂಚದಲ್ಲಿ ಅವನ ಸ್ಥಿತಿಯನ್ನು, ಅವುಗಳ ಸಮಗ್ರ ರೂಪವನ್ನು ಚಿತ್ರಿಸಬಲ್ಲನೋ. ತಾನು ಹಿಂದೆ ಬಿತ್ತಿದ ಬೀಜಗಳು ಈಗ ಫಲವನ್ನು ಕೊಡುತ್ತಿವೆ. ಆಡಿದ ಮಾತು, ಮಾಡಿದ ಕೆಲಸ, ಆಲೋಚಿಸಿದ ಯೋಚನೆಗಳು. ನಮ್ಮ ಮುಂದೆ ಥಾಟ್ ಫಾರ್ಮ್ಸ್ ಇದೆ, 2 ಚಾರ್ಟ್ ಇದೆ. ಈ ಥಾಟ್ ಫಾರ್ಮ್ಸಲ್ಲಿ ಆ 2 ಚಾರ್ಟು ನೋಡಿಬಿಟ್ರೆ ನಮಗೆ ಯಾವ ಥಾಟು ಹೇಗೆ ಏನು ಡಿಸ್ಟರ್ಬ್ ಮಾಡುತ್ತೆ, ನಮ್ಮ ಮೈಂಡಲ್ಲಿ ಏನು ಡಿಸ್ಟರ್ಬ್ ಮಾಡುತ್ತೆ, ಅಣುಗಳು ಹೇಗೆ ರಿಯಾಕ್ಟ್ ಆಗುತ್ತೆ, ಆ ಆಟಮ್ಸ್ ಹೇಗೆ ವೈಬ್ರೇಷನ್ ಆಗುತ್ತೆ. ನಮ್ಮ ರೂಮ್ಮೇಟ್ ಹೇಳ್ತಿದ್ರು ವಾಸುದೇವ್ ಸರು, ಸೊ ಒಂದು ಪೇಪರ್ ಇದೆ ಸರ್, ಪೇಪರ್ ನಾನು ಮುಟ್ಕೊಂಡಿದ್ದೀನಿ, ಅದು ಮುಂದಲಿನ ಪೇಪರ್ ಅಲ್ಲ ಅಂತ. ಇಂಡ್ಯೂಸ್ಡ್ ಕರೆಂಟ್ ನಿಮ್ಗೆ ಗೊತ್ತಿದೆ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸೊ ನೀವು ಬಟ್ಟೆ ಹಿಂಗೆ ಅಂದರೆ ಅದು ಇದರ ರಿಪಲ್ಷನ್ ಆಗ್ಬೋದು, ಅಟ್ರಾಕ್ಷನ್ ಆಗ್ಬೋದು ಈ ಸ್ಟ್ಯಾಟಿಕ್ ಫೋರ್ಸಲ್ಲಿ. ಹಾಗಾದರೆ ನಾವು ಮೊದಲು ಇರೋ ಬಟ್ಟೆನೇ ಬೇರೆ, ನಾವು ಮುಟ್ಕೊಂಡ್ಮೇಲೆ ಅದರ ಸ್ಥಿತಿನೇ ಬೇರೆ. ಹಾಗೆ ಆ ವೈಬ್ರೇಷನ್ಸ್ ಇರುತ್ತೆ. ಬಿತ್ತಿದ ಬೀಜಗಳು ಈಗ ಫಲ ಕೊಡುತ್ತಿವೆ. ಆಡಿದ ಮಾತು, ಮಾಡಿದ ಕೆಲಸ, ಆಲೋಚಿಸಿದ ಯೋಚನೆಗಳು ಈ ಜನ್ಮದಲ್ಲಿಯೋ ಅಥವಾ ಹಿಂದಿನ ಜನ್ಮಗಳಲ್ಲಿಯೋ ತನಗೆ ಬರುವ ದುಃಖಗಳೆಲ್ಲ ಹಳೆಯ ಬಾಕಿಗಳು. ನೆನ್ಪಿಟ್ಕೊಳ್ಳಿ, ನಮಗೀಗ ಬಂದಿರೋದೆಲ್ಲ ಈಗಿಂದಲ್ಲ, ಅಥವಾ ಹಿಂದಿನದ್ದು ಇರಬಹುದು. ಆದ್ದರಿಂದ ಸ್ವಲ್ಪವೂ ಗೊಡಗದೆ, ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ, ಮನಸ್ಸಿನಲ್ಲಿಯೂ ಕೂಡ ಪ್ರತಿಭಟನೆ ಇರದೆ, ಸೊ ಡೋಂಟ್ ರೆಸಿಸ್ಟ್, ಮನಸ್ಸಿನಲ್ಲಿಯೂ ಕೂಡ ಪ್ರತಿಭಟಿಸದೆ ಅವನ್ನು ಶಾಂತವಾಗಿ ಅನುಭವಿಸಿ ಹಳೆಯ ಬಾಕಿಯನ್ನು ಹರಿಯತಲ್ಲ ಎಂದು ಸಮಾಧಾನ ಪಡಬೇಕು. ಓಲ್ಡ್ ಬ್ಯಾಲೆನ್ಸ್ ಹೊರಟೋದ್ರೆ ಬ್ಯಾಲೆನ್ಸ್ ಶೀಟ್ ಕರೆಕ್ಟಾಗಿರಬೇಕು, ಹೌದಲ್ವಾ? ಬ್ಯಾಲೆನ್ಸ್ ಶೀಟು ಕರೆಕ್ಟಾಗಿರಬೇಕು. ನಾವು ಡೆಟಾರ್ ಕ್ರೆಡಿಟಾರ್ಸ್, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕರೆಕ್ಟಾಗಿರಬೇಕು. ಈ ಕೂಡಿ ಕಳೆಯೋ ಲೆಕ್ಕ ಇತ್ತು, ನಮ್ಮ ಮೊದಲು ಮಾಡಿಸ್ತಾ ಇದ್ರು. ಕೊನೆಗೆ ಏನು ಬರ್ತಿತ್ತು?
ಲಾಸ್ಟಲ್ಲಿ ಏನು ಬರ್ತಿತ್ತು? ಕೂಡಿ ಕಳಿಯೋದು. ಲಾಸ್ಟಲ್ಲಿ ಏನು ಬರ್ತಿತ್ತು? ಝೀರೋಸ್. ಹಾಗೆ ಬ್ಯಾಲೆನ್ಸ್ ಶೀಟ್ ಸರಿ ಹೋಗ್ಬೇಕು. ನಮ್ಮ ಲೈಫ್ ಬ್ಯಾಲೆನ್ಸ್ ಶೀಟ್ ಸರಿ ಹೋಗ್ಬೇಕು. ತನ್ನ ಜೀವನದಲ್ಲಿ ಕಷ್ಟ ಬರುವುದಕ್ಕೆ ಮುಂಚೆಯೇ ಹೀಗಾದರೆ ಏನು ಗತಿ, ಹಾಗಾದರೆ ಏನು ಗತಿ ಎಂದು ತಳಮಳ ಪಡುವುದಿಲ್ಲ. ಅಯ್ಯೋ ಹೀಗಾಯಿತಲ್ಲ ಎಂದುಕೊಳ್ಳುವುದಿಲ್ಲ. ಎಷ್ಟು ಅನುಭವಿಸಬೇಕೋ ಅಷ್ಟನ್ನು ಅನುಭವಿಸಿಯೇ ತೀರುತ್ತಾನೆ. ವಿವೇಕದಿಂದ ವರ್ತಿಸಿ, ವಿವೇಕದಿಂದ ವರ್ತಿಸಿ. ವಿವೇಕ, ಡಿಸ್ಕ್ರಿಮಿನೇಷನ್, ಅವೇರ್ನೆಸ್, ಕಾನ್ಸ್ಟೆಂಟ್ ಅವೇರ್ನೆಸ್. ನಮ್ಮ ಜೊತೆಯಲ್ಲಿರುವುದು ಯಾವುದು? ಎಚ್ಚರಿಕೆ. ಎಚ್ಚರಿಕೆ. ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ನಾವು ಎಚ್ಚರಿಕೆಯಿಂದನೇ ಇರಬೇಕು. ಯಾರು? ನಾವು. ಸ್ವಲ್ಪ ಬೆಳೆದವರು, ಬೇರೆಯವರು ಇರಲಿ. ಹಾಗಾದರೆ ದೇರ್ ಶುಡ್ ಬಿ ಎ ಕಾನ್ಸ್ಟೆಂಟ್ ಅವೇರ್ನೆಸ್ ಇನ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಆಫ್ ಯುವರ್ ಲೈಫ್. ಇಟ್ ಈಸ್ ಎ ಕಂಟಿನ್ಯೂಷನ್ ಎಫರ್ಟ್. ಅದು ಇರಲೇಬೇಕು. ಅದು ಇಲ್ಲ, ಎಚ್ಚರಿಕೆ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಎಡುತ್ತೀವಿ, ಎಲ್ಲೋ ಒಂದು ಕಡೆ ಬೀಳ್ತೀವಿ. ಆದ್ದರಿಂದ ಹೇಳ್ತಾ ಇದ್ರು, ವಿವೇಕತೆ, ಕಂಟಿನ್ಯೂಸ್ ಅವೇರ್ನೆಸ್ ಇರಬೇಕು. ಅಷ್ಟನ್ನು ಅನುಭವಿಸುತ್ತಿರಬೇಕು. ಅನುಭವಿಸಬೇಕಾದಷ್ಟು ಸಮಾನ ಆಯಿತು. ಲೌಕಿಕ ಆಸಕ್ತಿಯುಳ್ಳ ಸಾಮಾನ್ಯ ಜನರಿಗೂ ಥಿಯಾಸಫಿಗೂ ಕೆಲವು ದೊಡ್ಡ ವ್ಯತ್ಯಾಸಗಳಿರುತ್ತೆ. ಗೊತ್ತಿದೆ, ನನ್ನ ಮೇಲಿಂದ ಹೇಳಿದ್ದೀನಿ. ಥಿಯಾಸಫಿಯ ಜ್ಞಾನ ಪಡೆದವನಿಗೆ ಇಹಲೋಕದ ಜೀವನವನ್ನು ಇತರರಷ್ಟೇ ಶ್ರದ್ಧೆ, ಹೊಣೆಯಿಂದ, ಜವಾಬ್ದಾರಿಯಿಂದ ಮಾಡಬೇಕಾದ ಕೆಲಸ ಬೇಕಾದಷ್ಟು ಇದೆಯೆಂದು ಕಾಲ ವ್ಯರ್ಥ ಮಾಡದೆ ತನ್ನ ಭವಿಷ್ಯವನ್ನು ರೂಪಿಸುವನು ತಾನೆಂದು ಖಂಡಿತವಾಗಿ ಅರಿತಿರುತ್ತಾನೆ. ಎಲ್ಲರಂಗೆ ಕೆಲಸ ಮಾಡುತ್ತಾನೆ. ಹಾಗಾದರೆ ಆ ಕೆಲಸದಿಗೆ ಅಂಟಿಕೊಂಡಿರುವುದಿಲ್ಲ. ನಾವು ಈಗ ಮೂಲೋತ್ಪಾಟನೆ ಮಾಡಬೇಕು ಮತ್ತು ಹಾಗೆ ವರ್ತಿಸಬೇಕು. ನಾನು ಮೇಡಮ್ ಅವರು ಹೇಳಿದರು, ಮೋದಿಯನ್ನು ಎಕ್ಸಾಂಪಲ್ ಕೊಟ್ಟರು. ಮೋದಿ ಮಾಡ್ತಾ ಇದ್ದಾನೆ ಕೆಲಸ, ಆಸಕ್ತಿಯಿಂದ ಮಾಡ್ತಾ ಇದ್ದಾನೆ. ತಾನು ಕೆಲಸಕ್ಕೆ ಅಂಟ್ಕೊಂಡಿಲ್ಲ, ತಾನು ಏನೂ ಪಡ್ಕೊಂಡಿಲ್ಲ. ಹಾಗಾದರೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾನೆ, ನಿಸ್ವಾರ್ಥತೆಯಿಂದ ಮಾಡ್ತಾ ಇದ್ದಾನೆ. ಎಲ್ಲರಿಗಿಂತ ಮೇಲ್ಮಟ್ಟದಲ್ಲಿ ಇವನು ಆತ್ಮ ಸಂಯಮವನ್ನು ಅರ್ಚಿರ್ತಾನೆ. ಎಲ್ಲರಿಗಿಂತ ಮೇಲ್ಮಟ್ಟದಲ್ಲಿ ಇವನು ಆತ್ಮ ಸಂಯಮ ಆಚರಿಸುತ್ತಾನೆ. ತನ್ನ ಕೆಲಸಗಳನ್ನು, ಮಾತುಗಳನ್ನು, ಯೋಚನೆಗಳನ್ನು ನಿಯಮಕ್ಕೆ ಒಳಪಡಿಸಿರುತ್ತಾನೆ. ಈ ನೆವರ್ ಔಟ್ ಆಫ್ ದಿ ರೂಲ್ ಅಥವಾ ಔಟ್ ಆಫ್ ದಿ ಪ್ರಿನ್ಸಿಪಲ್. ದುಃಖದಲ್ಲಿರುವವರ ನೆರವಿಗೆ ಉದ್ದೇಶಪೂರ್ವಕವಾಗಿ ಒಳ್ಳೆಯ ಸಂಕಲ್ಪ ಪ್ರವಾಹಗಳನ್ನು ಕಳಿಸುತ್ತಾನೆ. ನಮ್ಮ ಗುರುಗಳು ಇದು ಮಾಡ್ತಿದ್ರು. ಸರ್ ಹಿಂಗಾಗಿದೆ, ಹಿಂಗಾಗಿದೆ, ಯಾರಾದರೂ ಬಂದು ಹೇಳಿದ್ರೆ ಆಯ್ತಪ್ಪ, ರಾತ್ರಿ ಎಲ್ಲ ಕೂತ್ಕೊಂಡು ಅವರ ಕಷ್ಟಗಳಿಗೆ ಒಂದು ಸಂಕಲ್ಪ, ಒಳ್ಳೆಯ ಸಂಕಲ್ಪ ಪ್ರವಾಹವನ್ನು ಕೊಡ್ತಾಯಿದ್ರು. ಹಾಗಾದರೆ ಇದು ಸಂಕಲ್ಪಗಳು ನಾವು ಹೀಗಾಗಲಿ ಅಂತ ಅಂದ್ಕೊಂಡಾಗ ಅದು ನಮ್ಮಿಂದ ಹೋಗುತ್ತೆ. ಸೊ ಆ ವೈಬ್ರೇಷನ್ಸು, ಆ ವೇವ್ಸು ಅಲ್ಲಿ ಹೋಗಿ ಅವನಿಗೆ ಒಳ್ಳೆಯ ಒಂದು ಇದನ್ನು ಮಾಡುತ್ತೆ. ಅವನು ಯಾವಾಗಲೂ ಉದಾತ್ತವಾದ, ಶ್ರೇಷ್ಠವಾದ, ಮೇಲ್ಮಟ್ಟದ ಅಭಿಪ್ರಾಯಗಳ ಪರವಾಗಿಯೇ ಇರುತ್ತಾನೆ. ಎಲ್ಲವೂ ಆಗುತ್ತಿರುವುದು ಒಳ್ಳೆಯದಕ್ಕೆ ಎಂಬ ಮನೋಭಾವವನ್ನು ಹೊಂದಿರುತ್ತಾನೆ. ಯಾವಾಗಲೂ ಒಳ್ಳೆಯದನ್ನೇ ಹುಡುಕುತ್ತಾನೆ. ನಾವೆಲ್ಲರೂ ಸೇರಿಕೊಂಡು ಒಳ್ಳೆಯದು ಹುಡುಕಲ್ಲ, ಕೆಟ್ಟದ್ದೇ ಹುಡುಕ್ತೀವಿ. ಅದು ನಮ್ಮ ಒಂದು ನೇಚರು. ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಹುಡುಕೋದೇ ಫಸ್ಟ್ ಯಾವುದೋ ಕೆಟ್ಟದ್ದು. ಅಂದರೆ ನಾವು ಹುಡುಕಲ್ಲ, ಸಾಮಾನ್ಯರು ಹುಡುಕ್ತಾರೆ. ಆದರೆ ನಾವೆಲ್ಲ ಒಳ್ಳೆಯದನ್ನೇ ಹುಡುಕ್ತೀವಿ. ತನ್ನಂತಹ ನಡತೆಯಿಂದ ಹೆಚ್ಚು ಉಪಯೋಗಕರವಾದ ಪರೋಪಕಾರಿಯಾಗಿ ಈಶ್ವರ ಸಂಕಲ್ಪವನ್ನು ನೆರವೇರಿಸುವ ಪ್ರಯತ್ನದಲ್ಲಿ ತನ್ನನ್ನು ಸಂಪೂರ್ಣವಾಗಿ ಮರೆತು ಇತರರಿಗೋಸ್ಕರ ಬಾಳುತ್ತಾನೆ. ಇಲ್ಲಿ ಮೇಡಮ್ ಹೇಳ್ತಿದ್ದಾರೆ ಮಧ್ಯಾಹ್ನ, ಎ ಥಿಯಾಸಫಿಸ್ಟ್ ಡಸ್ ನಾಟ್ ಲೀವ್ ಫಾರ್ ಹಿಮ್ಸೆಲ್ಫ್. ಬೇರೆಯವರಿಗೋಸ್ಕರ ಬದುಕ್ತಾನೆ. ಈ ರೀತಿ ಥಿಯಾಸಫಿಯನ್ನು ಮೈಗೂಡಿಸಿಕೊಂಡ ಥಿಯಾಸಫಿಸ್ಟ್ ತನ್ನೊಳಗಿರೋ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಸ್ವಂತ ಅನುಭವದಿಂದ ತಿಳಿದು ಹೆಚ್ಚು ಪ್ರಮಾಣದಲ್ಲಿ ಆತನನ್ನು ವ್ಯಕ್ತಗೊಳಿಸುವುದನ್ನು ಕಲಿಯುತ್ತಾನೆ. ಈ ರೀತಿ ಈಶ್ವರ ಸಂಕಲ್ಪವನ್ನು ಪೂರ್ಣವಾಗಿ ನೆರವೇರಿಸಿ
ತಾನು ದಿವ್ಯವಾಗುವುದನ್ನು ಮಾತ್ರವಲ್ಲದೆ ಲೋಕದಲ್ಲಿನ ಇತರನ್ನು ಕೂಡ ಧನ್ಯಗೊಳಿಸುತ್ತಾನೆ. ಸೊ ನಮ್ಮ ಪ್ರೈಮ್, ಸೊ ಅವರ್ ಪ್ರೈಮ್ ಪರ್ಪಸ್ ಈಸ್ ಅಥವಾ ಇನ್ ದಿಸ್ ಲೈಫ್, ಅವರ್ ಪ್ರೈಮ್ ಪರ್ಪಸ್ ಇನ್ ದಿಸ್ ಲೈಫ್ ಈಸ್ ಟು ಹೆಲ್ಪ್ ಅದರ್ಸ್. ಆ್ಯಂಡ್ ಇಫ್ ಯು ಕಾಂಟ್ ಹೆಲ್ಪ್ ದೆಮ್, ಅಟ್ಲೀಸ್ಟ್ ಯು ಡೋಂಟ್ ಹರ್ಟ್ ದೆಮ್. ತುಂಬ ಮುಖ್ಯ ಇದು. ಅವರ್ ಪ್ರೈಮ್ ಪರ್ಪಸ್ ಇನ್ ದಿಸ್ ಲೈಫ್ ಈಸ್ ಟು ಹೆಲ್ಪ್ ಅದರ್ಸ್, ಆ್ಯಂಡ್ ಇಫ್ ಯು ಕಾಂಟ್ ಹೆಲ್ಪ್ ದೆಮ್, ಅಟ್ಲೀಸ್ಟ್ ಯು ಡೋಂಟ್ ಹರ್ಟ್ ದೆಮ್. ಥಿಯಾಸಫಿಸ್ಟ್ ಹೇಗಿರಬೇಕು? ದೋಣಿ ನೀರಲ್ಲಿದೆ, ಹೌದಾ? ನೀರು ದೋಣಿಯಲ್ಲಿಲ್ಲ. ನೀರು ದೋಣಿಗೆ ಬಂದರೆ ಏನಾಗುತ್ತೆ? ಒಳಗೋಗುತ್ತೆ. ಹಾಗಾದ್ರೆ ದೋಣಿ ಹೇಗಿದೆ? ದೋಣಿಯಲ್ಲಿ ನೀರಿಲ್ಲ, ನೀರಿನಲ್ಲಿ ದೋಣಿ ಇದೆ. ಮತ್ತೆ ಲೋಟಸ್ ಹೇಗಿದೆ? ನೀರಿನಲ್ಲಿದೆ, ಹೌದಾ? ತಾವರೆ ಹೂವು ನೀರಿನಲ್ಲಿದೆ. ನೀರು ಅದರ ಮೇಲೆ ಇದ್ದರೆ ಹೇಗಿದೆ? ಅಂಟಿಕೊಂಡಿಲ್ಲ. ಹಾಗೆ ನಾವು ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಬಾಳಬೇಕು. ಹೇಗೆ? ಅಂಟಿಕೊಳ್ಳದೆ ನಾವು ಬಾಳಬೇಕು. ಇದು ನಮ್ಮ ಒಂದು ಉದ್ದೇಶ. ಸೊ ಈಗ ಕಾಲಾವಕಾಶ ಮುಗಿದಿದೆ. ನಿಮ್ಮೆಲ್ಲರಿಗೆ ನಾನು ನಿಮ್ಮೆಲ್ಲರ ಆತ್ಮ ಚೈತನ್ಯಗಳಿಗೆ ನಮಸ್ಕರಿಸುತ್ತಾ, ಈ ಭವಾಲಿ ವ್ಯಾಸಂಗಗೋಷ್ಠಿಯಲ್ಲಿ ನನಗೆ ಈ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ನಮ್ಮ ಈ ವ್ಯಾಸಂಗಗೋಷ್ಠಿಯ ನಿರ್ದೇಶಕರಿಗೂ ಹಾಗೂ ಈ ದಿನದ ವ್ಯಾಸಂಗಗೋಷ್ಠಿಯ ಅಧ್ಯಕ್ಷರಿಗೂ ನಾನು ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಮಾತುಗಳನ್ನು ಮುಗಿಸುತ್ತೇನೆ. ಈ ಉಪನ್ಯಾಸಕ್ಕೆ ಏನೂ ಅಡಿಷನ್ ಕೊಡುವ ಅಗತ್ಯ ಇಲ್ಲ. ಕಾರಣ ಏನು ಅಂತಂದರೆ, ಲೆಡ್ಬೇಟ್ರವರ ಧ್ಯೇಯೋದ್ದೇಶಗಳು ಆ ಗ್ರಂಥದ ಮೂಲಕ ಏನು ಕೊಡಬೇಕು ಅಂತ ಆಗ ಇದ್ದರೋ ಅದನ್ನು ಪೂರ್ಣವಾಗಿ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಪೂರ್ಣವಾಗಿ ಅದಕ್ಕಾಗಿ ಇದಕ್ಕೆ ಸೇರಿಸುವ ಹೊಗಳುವ ಅಗತ್ಯ ಇಲ್ಲ. ನಮ್ಮ ಚಿಂತನೆ ಅಗತ್ಯ ಅಷ್ಟೆ. ಥಿಯಾಸಫಿ ಹೀಗೆ ಹೇಳ್ತಾ ಇದೆ, ಈ ದಾರಿಯಲ್ಲಿ ಹೋಗಿ ಅಂತ ಹೇಳ್ತಾ ಇದೆ. ಕರ್ಮ ಇತ್ಯಾದಿ ನಾವು ಹೇಗೆ ನಡವಳಿಕೆ ಇದೆಯೋ ಅದು ಮುಂದೆ ನಾವು ಏನು ಅಡುಗೆ ಮಾಡ್ತೀವೋ ಅದನ್ನೇ ಊಟ ಮಾಡಬೇಕು ಅಷ್ಟೇ. ಬೈಕೊಂಡಾದರೂ ಉಪ್ಪು ಖಾರ ಹೆಚ್ಚು ಮಾಡಿಬಿಡ್ತೀವಿ, ಬೈಕೊಂಡಾದರೂ ಅದು ಬಿಸಾಕೋಕ್ಕಾಗಲ್ಲ, ನಾವೇ ಊಟ ಮಾಡಬೇಕಾಗತ್ತೆ. ಆದ್ದರಿಂದ ಜೀವನದಲ್ಲಿ ಏನೇನು ಬದಲಾಯಿಸ್ಕೊಂಡು ಹೇಗೆ ಬಾಳಬೇಕು ಅನ್ನೋದನ್ನು ನಿಜವಾಗಿಯೂ ಒಳ್ಳೆಯ ಸಾರಾಂಶ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಈ ಕ್ಯಾಂಪನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಅಲ್ಲಿ ಒಂದು 2-3 ಪಾಯಿಂಟ್ ಹೇಳಿದ್ರು ಅವರು. ಅದನ್ನು ಮಾತ್ರ ನಮಗೆ ಅನ್ವಯಿಸೋ ರೀತಿ. ಇಲ್ಲಿ ಕುಡುಕರು ಮಾತ್ರ ನಾನು ಹೀಗೆ ಅಂತ ಅಂದ್ಕೊಳ್ತಾರೆ ಅಂತ. ಸರಿ, ಅದು ಪ್ರಾಪಂಚಿಕರಾದ ನಮ್ಮಲ್ಲೂ ಸಮೇತ ನಾನು ಹಿರಿಯ, ನಾನು ಬುದ್ಧಿವಂತ, ನಾನು ಹೀಗೆ, ನಾನು ಹಾಗೆ ಹೊಗಳ್ಕೊಳ್ತೇವೆ. ಚೇರ್ ಸಿಕ್ಕಿದ್ರೆ ಸಾಕು, ಬಿಡ್ತೀನಿ ಗಂಟೆ ಹೊತ್ತು ರೈಲು ಹೊಗಳ್ಕೊಳ್ಳೋದು. ಆ ಕುಡುಕ ಅವನು. ಆ ಗುಣ ಬರೀ ಆ ವ್ಯಕ್ತಿಲೇ ಅಲ್ಲ, ಪ್ರಾಪಂಚಿಕರಾದ ನಾವು ಸತ್ಯವನ್ನು ತಿಳಿದೆ ಜ್ಞಾನಿಗಳು ಅನೇಕರಿದ್ದಾರೆ ಜ್ಞಾನಿಗಳು. ನೋಡಿ, ಥಿಯೋಸಾಫಿಕಲ್ ಸೊಸೈಟಿ ಕರ್ನಾಟಕದಲ್ಲಿ ಬಹಳ ಬೆಳೆದಿದೆ. ಇನ್ನು ಒಂದು ಲೆವೆಲ್ಗೆ ಚೌಡ್ರೆಡ್ಡಿನ ಗುರುತಿಸಿಲ್ಲ ನಾವು.
ನಾವು ಗುರ್ಸಿಲ್ಲ. ನಾವೆಂಥವ್ರು ನೋಡಿ, ನಾವು ಅಂದ್ಕೊಳ್ತೀವಿ ನಾನು ಹೀಗೆ ಹಾಗೆ ಅಂತ. ಗುರ್ಸೋ ಯೋಗ್ಯತೆನೇ ಇಲ್ಲ ನಮಗೆ. ಅನೇಕ ಜನ ನಮ್ಮ ಸ್ಟೇಟ್ನಲ್ಲಿ ಪ್ರಚಾರಕರು ಅಂತ ಹೆಸರು ತೆಗೆದುಕೊಂಡಿದ್ದೀವಿ. ನೋಡಿ, ಬಿಟ್ಟಿದ್ದೀವಿ ಒಳಗೊಳಗೆ. ನಾವು ಪ್ರಾಪಂಚಿಕರು ಇನ್ನೂ ಸರಿಯಾಗಿ ನಮ್ಮ ಜೊತೆಯಲ್ಲಿ ಇರೋದನ್ನ ಗಮನಿಸಿಲ್ಲ. ಅವರ ಗುಡ್ನೆಸ್ಸನ್ನು ನಾವು ಗಮನಿಸಿಲ್ಲ. ಇದು ನಾನು ಅನ್ನೋ ಅಹಮ್ಮು ಬರೀ ಕುಡುಕರಿಕೆ ಅಲ್ಲ, ತಿಳಿದೇ ಇರುವಂತಹ ಪ್ರಾಪಂಚಿಕ ಜೀವನದಲ್ಲಿ ಹೆಚ್ಚು ಪ್ರಾಪಂಚಿಕರಾಗಿ ಇರೋರು ಸಮೇತ ನಾನು ಅನ್ನೋ ಅಹಂ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದು ಹೋಗುವವರಿಗೆ ಥಿಯಾಸಫಿ ಬೋಧನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗ ನಮ್ಮ ಒಂದು ಲೆವೆಲ್ ಏನು ಮಾಡ್ತಾ ಇದೆ ಅಂತಂದರೆ, ತಕ್ಷಣಕ್ಕೆ ನಮ್ಮ ಥಿಯಾಸಫಿಕಲ್ ಸೊಸೈಟಿ ಇದೆಯಲ್ಲ, ಎಲ್ಲವೂ ಬದಲಾಯಿಸ್ಬಿಡ್ತೀವಿ. ಕರ್ಮ ತಿಳಿಸ್ಬಿಟ್ರೆ, ಪುನರ್ಜನ್ಮಗಳು ತಿಳಿಸ್ಬಿಟ್ರೆ ಬದಲಾಯಿಸ್ಬಿಡ್ತೀವಿ ಅನ್ನೋ ಭಾವನೆ ಮೇಲ್ನೋಟಕ್ಕೆ ಸರಿಯಾಗಿ ಥಿಯಾಸಫಿನ ಅರ್ಥ ಮಾಡಿಕೊಳ್ಳದೆ ಇರುವವರು ಅಂದುಕೊಳ್ಳಬಹುದು. ಹಾಗೆ ಕೆಲವು ಒಳ್ಳೆಯ ವ್ಯಕ್ತಿಗಳು ಈಗ ನಮ್ಮ ದೇಶದಲ್ಲಿ ಒಂದು ಹೊಸ ಹುಟ್ಟು ಹಾಕ್ಕೊಂಡಿದ್ದಾರೆ. ಅನೇಕ ಧರ್ಮ ವೇದಾಂತ ಸಂಸ್ಥೆಗಳು ಇವೆ, ಗುರುಪೀಠಗಳಿವೆ. ನಮ್ಮಿಂದ ನಿಮಗೆ ಮೋಕ್ಷ ಹೀಗೆ ಅಂದ್ಕೊಂಡು ಹೋಗ್ತಾರೆ. ಇದು ಕರ್ಮ ಪುನರ್ಜನ್ಮನ ಅವ್ರು ಹೇಳೋದಿಲ್ಲ ಆ ಧರ್ಮ ಸಂಸ್ಥೆಯವರು, ಆ ಗುರುಪೀಠದವರು. ಈಗ ಅಂಥದ್ದೇ ಒಂದು ಗುರುಪೀಠ ಹುಟ್ಟುಕೊಂಡಿದೆ, ಅದನ್ನು ಥಿಯಾಸಫಿ ಪಕ್ಕಕ್ಕಿಟ್ಟಿದೆ. ಆದ್ರೂ ಇನ್ನೂ ಕೆಲವರು ನಾವು ನಮ್ಮಂಥವ್ರು ಸೇರಿಕೊಂಡೇ ಇದ್ದೀವಿ. ಯುಗ ಪರಿವರ್ತನ್ ಗ್ರೂಪ್ ಅಂತ, ಯುಗ ಪರಿವರ್ತನ್ ಗ್ರೂಪ್, ನಾನು ಈ ಯುಗವನ್ನು ಪರಿವರ್ತನೆ ಮಾಡಿಬಿಡ್ತೇನೆ ಅನ್ನುವ ಗ್ರೂಪ್ ಒಂದು ಹುಟ್ಕೊಂಡಿದೆ. ನಾನು ಸಮೇತ ಅದರ ಸದಸ್ಯನಾಗಿದ್ದೆ. ಗೊತ್ತಿಲ್ಲ ಅದು ಹೇಗೆ ಸೇರಿದ್ನು ಅಂತ. ನನ್ನ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರೂ ಗೊತ್ತಿಲ್ಲ. ಹೀಗೆ ಅನೇಕ ಸದಸ್ಯರ ಶಿಂದೆಯವ್ರ ನಂಬರು ಅವರಲ್ಲಿ ಸಿಕ್ಕಿಬಿಟ್ಟಿತ್ತು. ಶಿಂದೆಯವ್ರ ನಂಬರು ಆಯಿತು, ಎಲ್ಲ ಆಯಿತು. ಕೊನೆಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವ್ಯಾಸಂಗದ ಫಲ, ಕನ್ಕ್ಲೂಷನ್ನು ಎಲ್ಲ ತಲೆ ತಿಂದರು, ಉಪನ್ಯಾಸ ಕೊಟ್ಟು ಹಾಗೆ ಹೀಗೆ ಅಂತ. ಕೊನೆಗೆ ಅವ್ರ ರಿಕ್ವೆಸ್ಟ್ ಏನು ಅಂತಂದರೆ, ಒಂದು ಕ್ಯಾಂಪ್ ಕೊಡಿ, ನಾವು ಮಾಡ್ತೀವಿ, ನಮಗೆ ಕ್ಯಾಂಪ್ ಕೊಟ್ಟರೆ ನಿಮ್ಮ ಸ್ವಲ್ಪ ಬದಲಾವಣೆಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಕ್ಯಾಂಪ್ ಕೊಟ್ಟರು, ಡೇಟ್ ಕೊಟ್ಟರು, ಒಂದು 3 ದಿನ ಆಡಿಯಾರಲ್ಲಿ ನಡೆಯಿತು. 3 ದಿನ ನಡೆದಾದಮೇಲೆ ಎಲ್ಲ ಉಪನ್ಯಾಸಗಳು ಕೊಟ್ಟಾದ ಮೇಲೆ ವೋಟ್ ಆಫ್ ಥ್ಯಾಂಕ್ಸಲ್ಲಿ ಶಿಂದೆಯವರು, ಈಗ ನಾವು ಈ ಕ್ಯಾಂಪ್ಗೆ ಏನು ಪುಸ್ತಕಗಳನ್ನು ತೆಗೆದುಕೊಂಡಿದ್ದೇವೋ, ಯಾವ ಗ್ರಂಥಗಳನ್ನು, ಅದನ್ನು ಪ್ರೆಸೆಂಟ್ ಮಾಡಿದ್ರು ಕಟ್ಟಿ. ದಯವಿಟ್ಟು ಇದನ್ನು ಓದಿ ಇದರಂತೆ ಮುಂದುವರಿಯಿರಿ. ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಲಿಲ್ಲ, ಮುಂದುವರಿಯಿರಿ ಅಂತ ಹೇಳಿದ್ರು ಅವ್ರಿಗೆ. ಆವತ್ತು ಓದೋರು ನಮ್ಮನ್ನು ಬಿಟ್ಬಿಟ್ರು. ಆಮೇಲೆ ನಮಗೆ ಕನೆಕ್ಷನ್ ಇಲ್ಲ. ಯುಗ ಪರಿವರ್ತನ್ ಗ್ರೂಪ್ ಅಂತ ಈಗಲೂ ಕೆಲವರು ಇದ್ದಾರೆ, ಅವ್ರ ಹೆಸರು ಹೇಳ್ಕೊಳ್ಳೋದು ಬೇಡಿ. ಆದರೆ ಇಲ್ಲಿ ಥಿಯಾಸಫಿ ಬಿಟ್ಟು ಬೇರೆ ವೇದಾಂತ ಸಂಸ್ಥೆ ನಾನು ಅಂತ ಹೇಳ್ಕೊಳ್ಳೋ ಸಂಸ್ಥೆ ಅನೇಕ ಇರ್ಬೋದು. ಥಿಯಾಸಫಿ ನಮ್ಮದೇ ಮುಖ್ಯ ಅಂತ ಈ ಸಂಸ್ಥೆ ಹೇಳ್ಕೊಳ್ಳೋದಿಲ್ಲ. ಯಾವುದು ಒಳ್ಳೆಯ ಸಾರ ಹೇಳ್ತಾ ಇದೆಯೋ ಆ ಎಲ್ಲ ಸಾರವನ್ನು ತೆಗೆದುಕೊಳ್ಳುತ್ತೆ, ಇದನ್ನು ಬೋಧಿಸುತ್ತೆ, ಆ ಒಳ್ಳೆಯ ಸಾರವನ್ನು. ಹೀಗೆ ಥಿಯಾಸಫಿ ಮುಂದುವರಿತಾ ಇದೆ. ಇಲ್ಲಿ ಇದಾಗತ್ತೆ ಇಲ್ಲ ಇನ್ನು ಮುಂದೆ. ಇಲ್ಲಿ ಇವರು ಮೊದಲನೇ ಸಲ ಪ್ರಾರಂಭದಲ್ಲಿ ನಮ್ಮ ವಾಸು ಅವರು ಉಪಯೋಗಿಸ್ತಾರೆ ಇದನ್ನು. ಅದು ಎಲ್ಲಿ ಯಾವುದ್ರ ಮೂಲ ಅಂತ ಹೇಳಬೇಕು. ಅದಕ್ಕಾಗಿ ಅದನ್ನು ಹಾಗೆ ಬರ್ಕೊಂಡೆ ಅವರು ಹೇಳಿದ ತಕ್ಷಣವೇ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವರಿ ಸೈಡ್. ಯಾವ ಭಾವನೆಯಿಂದ ಹೇಳ್ತಾರೆ ಅಂತಂದರೆ, ನನಗೆ ಈ ಉಪನ್ಯಾಸ ಕೊಡ್ತಾ ಇದ್ದೀನಿ, ಈ ಉಪನ್ಯಾಸಕ್ಕೆ ತಕ್ಕ ಹಾಗೆ ವಿವಿಧ ಮೂಲಗಳಿಂದ ಒಳ್ಳೆಯ ಅಂಶಗಳು ನನಗೆ ದೊರೆಯಿರಿ ಅಂತ ಅದರ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಅದರ ಮೂಲ ಯಾವುದಂತಂದರೆ ಋಗ್ವೇದ ಮೊದಲನೇ ಚಾಪ್ಟರು 89ನೇ ಭಾಗ, ಅದರಲ್ಲಿ 1ನೇ ಸೂತ್ರ ಇದು. ಋಗ್ವೇದದ 89ನೇ ವಿಭಾಗದ 1ನೇ ಸೂತ್ರ. ಆನೋ ಭದ್ರಾಹ ಕ್ರತೌ ಎಂದು ವಿಶ್ವತಃ. ಅನೇಕ ಜನ ಮಹನೀಯರು ಉಪಯೋಗಿಸ್ತಾರೆ ಇದನ್ನು. ಅದು ಎಲ್ಲಿ ಮೂಲ ಅಂತ ಅಕಸ್ಮಾತ್ ಕ್ವಶನ್ ಬಂದರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಋಗ್ವೇದದ ಈ ಚಾಪ್ಟರ್ ಹೆಸರು ಹೇಳ್ತಾ ಇದ್ದೀನಿ.
ಆನೋ ಭದ್ರಾಹ ಕ್ರತೌ ಎಂತು ವಿಶ್ವತಃ. ಅದರ ಅರ್ಥ ಏನು? ಮಂಗಳಕರವಾದ ವಿಚಾರಗಳು ಎಲ್ಲೆಡೆಯಿಂದಲೂ ಹರಿದು ಬರಲಿ ನನಗೆ ಅಂತ. ಅದರಲ್ಲಿ ಆ ಋಗ್ವೇದದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಈ ಸೂತ್ರದ ಕೆಳಭಾಗದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನು ಓದ್ತೇನೆ. ಪ್ರತಿಯೊಬ್ಬರೂ ತಾವು ಹುಟ್ಟಿ ಬೆಳೆದ ಪರಿಸರದಿಂದ ಬಹಳಷ್ಟು ವಿಚಾರಗಳನ್ನು ಗ್ರಹಿಸಿರುತ್ತೇವೆ. ಆ ಪರಿಸರದಲ್ಲಿಯ ಹಿರಿಯರ ನಡೆ ನುಡಿಗಳನ್ನು ನಮಗೆ ತಿಳಿಯದಂತೆ ಅನುಕರಿಸುತ್ತೇವೆ. ಹಿರಿಯರನ್ನು ಅನುಕರಿಸುತ್ತೇವೆ. ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ದಾರೆ ಅಲ್ಲಿ, ಹಿರಿಯರನ್ನು ಪದ ಉಪಯೋಗಿಸಿದ್ದಾರೆ. ಆದರೆ ಸಂಪ್ರದಾಯದ ನಮ್ಮಂತನ ಇರುತ್ತೆ, ಯಾವುದೋ ಒಂದು ಸಂಪ್ರದಾಯದಲ್ಲಿ, ಸಂಪ್ರದಾಯದ, ಮತದ, ಮಠದ, ಜಾತಿಯ ಬಂಧನಗಳಿಗೆ ಆ ಹಿರಿಯರು ಮಾರ್ಗ ತುಳಿತಾ ಇರ್ತೀವಲ್ಲ, ಅವರು ಒಳ್ಳೆಯದೇ, ಅದಕ್ಕೆ ಸಿಕ್ಕಿರುತ್ತೇವೆ. ಅದರಿಂದ ಹೊರಬರೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಇನ್ನು ನಾವೇನೋ ಹೇಳ್ಕೊಳ್ತೀವಿ, ಸಾರ್ವತ್ರಿಕ ಸಹೋದರ ಭಾವ ಹೇಳ್ಕೊಳ್ತೀವಿ, ನಡೆಯುವಾಗ ಆ ಪ್ರಭಾವಕ್ಕೆ ಸಿಕ್ಕಿರುತ್ತೇವೆ. ಗುರುಗಳ, ಆಚಾರ್ಯರ, ಸಂಘ ಸಂಸ್ಥೆಗಳ ವಿಚಾರಧಾರೆ, ಆ ಸಿದ್ಧಾಂತಗಳಿಗೆ ಅವ್ರು ಹೇಳ್ತಾರಲ್ಲ, ಸಂಘ ಸಂಸ್ಥೆಗಳು ಯಾವುದೋ ಇರುತ್ತೆ, ಮಠಗಳಿರುತ್ತೆ, ಗುರುಪೀಠಗಳಿರುತ್ತೆ. ಗುರುಪೀಠಗಳು ಇತ್ಯಾದಿ ಇತ್ಯಾದಿ ಶಂಕರಾಚಾರ್ಯರ ನಂತರ ಹುಟ್ಕೊಂಡಿರೋದು. ಅಲ್ಲಿವರೆಗೆ ಗುರುಪೀಠಗಳಿಲ್ಲ. ಶಂಕರಾಚಾರ್ಯರದೇ ಗುರುಪೀಠ ಇಲ್ಲ. ಅವ್ರು ಸತ್ತೋದ ಮೇಲೆ ಅವ್ರ ಹೆಸರಿನಲ್ಲೇ ಮೂಲಗಳಲ್ಲಿ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟಿವಿ ನಾವು. ಅವ್ರು ಹೇಳಿಲ್ಲ. ಯಾಕೆ ಅಂತಂದರೆ ಅವ್ರ ನಂತರ ಗುರುಗಳು ಹೊಟ್ಟೆಪಾಡಿಗಾಗಿ ಈ ದಾರಿಯಲ್ಲಿ ಹೋಗಿ ಅಂತಂದರು. ಮಠಗಳು ಶುರುವಾಯಿತು, ಬೋಧನೆಗಳು ಶುರುವಾಯಿತು. ಆ ಸಂಘ ಸಂಸ್ಥೆಗಳ ವಿಚಾರಧಾರೆ ಸಿದ್ಧಾಂತಗಳಿಗೆ ನೇತು ಹಾಕ್ಕೊಂಡಿರುತ್ತೇವೆ. ಇದು ಋಗ್ವೇದದ ಕಾಲ, ವೇದಗಳ ಕಾಲದ್ದಿದು. ಆನೋ ಭದ್ರಾಹ. ನಮ್ಮದೊಂದು ನಿಲುವು, ನಾವು ಬಿದ್ದಿರುವ ಕೂಪದಿಂದ ಆಚೆ ಇರುವುದೆಲ್ಲ ಸುಳ್ಳು. ಗುರುಪೀಠ, ಗುರುಗಳು, ಮಠಗಳು, ಸಿದ್ಧಾಂತಗಳು, ಅವರ ಹೇಳಿಕೆ ಇದು. ಋಗ್ವೇದದಲ್ಲಿ ಬಂದಿರುವುದು ಆ ಕಾಲದಲ್ಲಿ, ಮುಂದೆ ಇದು ಬರಬಹುದು. ನೇತಾಕೋಬಾರ್ದು, ಎಚ್ಚರಿಕೆ. ಅವರು ಹೇಳ್ತಾ ಇರೋದು ನಮ್ಮದೊಂದೇ ನಿಲುವು, ನಾವು ಬಿದ್ದಿರುವ ಕೂಪದಿಂದ ಆಚೆ ಇರುವುದೆಲ್ಲ ಸುಳ್ಳು. ನಾನು ಪಾದಪೂಜೆ ಮಾಡಿ ನಿನಗೆ ಮೋಕ್ಷ ಕೊಡ್ತೇನೆ. ಖುಷಿಯೋ ಖುಷಿ ನಮಗೆ. ಒಂದು ತಮಗೆ ನೀರು ತಾನೇ ಖರ್ಚು ಎಷ್ಟು ಅಂತಂದರೆ ಒಂದು ತಮಗೆ ನೀರು, ಪಾದಪೂಜೆ ಮಾಡೋಣ, ಅನ್ನ ಕೊಳ್ಳೋಣ, ಮೋಕ್ಷಕ್ಕೆ ಹೋಗೋಣ. ತ್ರಿಶಂಕು ಸ್ಥಿತಿ. ವಿಶ್ವಾಮಿತ್ರರು ತ್ರಿಶಂಕುನ ಸ್ವರ್ಗಕ್ಕೆ ಕಳಿಸಿದ್ರು. ಯೋಗ್ಯತೆ ಇಲ್ಲದೆ ಹೋದರೆ ಸ್ವರ್ಗದ ಬಾಗಿಲು ತೆಗಿಯೋಲ್ಲ. ಆ ಗೇಟ್ ಕೀಪರು ಒಂದು ಹೋದ್ರು, ಕೆಳಗೆ ಬಿದ್ದರು. ತ್ರಿಶಂಕು ಹೀಗಿದಾನೆ, ತ್ರಿಶಂಕು ಸ್ವರ್ಗ ಇದೆ, ಅಲ್ಲೇ ಇರಪ್ಪ ಅಂತಂದರು. ಅಲ್ಲೇ ಇರೋ ತ್ರಿಶಂಕು ಸ್ವರ್ಗ ಸೃಷ್ಟಿಸೋದಕ್ಕೆ ವಿಶ್ವಾಮಿತ್ರರಿಗೆ ಶಕ್ತಿ ಇತ್ತು. ತಥಾಸ್ತು, ಅಲ್ಲೇ ಇರಪ್ಪ, ನೀನು ರಕ್ಷಣೆ ಮಾಡ್ತೀವಿ ಅಂತಂದರು. ತ್ರಿಶಂಕು ಅಲ್ಲಿದ್ದಾರೆ. ನಮ್ಮ ಸ್ಥಿತಿ ಅದಾಗುತ್ತೆ. ಆ ಬೋಧನೆಯನ್ನು ನಂಬಿದರೆ, ಗುಣಗಳನ್ನು ಬೆಳೆಸ್ಕೊಳ್ದೆ ಆ ಬೋಧನೆಯನ್ನು ನಂಬಿದರೆ ನಮ್ಮ ಸ್ಥಿತಿ ಅದೇನೆ. ಅದಕ್ಕಾಗಿ ಇಲ್ಲಿ ಋಗ್ವೇದದಲ್ಲಿ ಹೇಳಿರೋ ಮಾತಿದು. ಈ ಮನೋಭಾವ ನಮಗೂ ಜಗತ್ತಿಗೂ ಅತ್ಯಂತ ಅಪಾಯಕಾರಿ ಬೆಳವಣಿಗೆಗೆ. ಇವತ್ತಲ್ಲ ನಾಳೆ ಇವರು ಉಪನ್ಯಾಸದಲ್ಲಿ ಬಂತು, ಆ ಸ್ಥಿತಿಗೆ ತಲುಪ್ತಾರೆ ಮನುಷ್ಯ. ಸಾಧನೆ ಮಾಡ್ತಾ ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದರೆ ಆ ಸ್ಥಿತಿಗೆ ಹೋಗ್ತಾರೆ. ಆದರೆ ಇದು ನಂಬಿದರೆ ತ್ರಿಶಂಕುವಾಗಿ ಅಲ್ಲಿ ನೇತಾಡ್ತಾ ಇರ್ತಾನೆ. ಆದ್ದರಿಂದ ಈ ಗ್ರಹಿಕೆಗಳಿಂದ, ಅನುಕರಣೆಗಳಿಂದ, ಬಂಧನಗಳಿಂದ ನೇತು ಹಾಕಿಕೊಂಡಿರುವುದರಿಂದ ಹೊರಬರಲೇಬೇಕು. ನಮ್ಮಲ್ಲಿ ಒಂದು ಹೈಯರ್ ಸ್ಟಡೀಸ್ ಅಂತ ಇದೆ. ಅದು ಇಲ್ಲಿ ಹೇಳ್ಕೊಡ್ದು ಹೈಯರ್ ಸ್ಟಡೀಸ್ ಅಂತ ಇದೆ. ಅಲ್ಲೇನಾದರೂ ಒಂದು ಹೆಜ್ಜೆ ಇಡೋದಕ್ಕೆ ಅವಕಾಶ ಸಿಕ್ಕಬೇಕು ಅಂತಂದರೆ ಈ ಲೋಪಗಳನ್ನೆಲ್ಲ ನಾವು ಬಿಟ್ಟಿರಬೇಕು. ಅಲ್ಲಿ ಹೆಜ್ಜೆ ಇಟ್ಟಾದ ಮೇಲೆ ಅಲ್ಲಿನ ತಿಳುವಳಿಕೆ ಕೊಡುವುದೇ ಬೇರೆ. ಏನು, ಮೋಕ್ಷ ಮಾರ್ಗದ ಮೇನ್ ರೋಡ್ ತೋರಿಸ್ತಾರೆ ಅವರು.
ಇದಪ್ಪ ನೀನು ಈಗ ಬಾಳು, ಈಗ ಬಾಳಿದರೆ ಮಾತ್ರ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗಲು ಸಾಧ್ಯ. ಅಲ್ಲಿ ಗುರುಗಳಿಲ್ಲ, ನಿನಗೆ ಮೋಕ್ಷ ಕೊಟ್ಟುಬಿಡ್ತೀನಿ ಅಂತ ಪಾದಪೂಜೆ ಮಾಡಿಸ್ಕೊಳ್ಳೋ ಗುರುಗಳಿಲ್ಲ ಹೈಯರ್ ಸ್ಟಡೀಸಲ್ಲಿ. ಆದ್ದರಿಂದ ಎಚ್ಚರಿಕೆಯಿಂದ ನಾವು ನಡಿಬೇಕು ಅನ್ನೋದೇ ಇಲ್ಲಿ ತಿಳುವಳಿಕೆ. ಆಮೇಲೆ ಕೊನೆಯದಾಗಿ ಅವರು ಹೇಳ್ತಾರೆ, ನಾನು ನಂಬಿರುವುದು ನಿಜ, ನಮ್ಮ ಯೋಗ್ಯತೆ, ನಮ್ಮ ಭಾವನೆ, ನಾನು ನಂಬಿರುವುದು ನಿಜ ಎಂಬುದರ ಬದಲಾಗಿ ನಿಜವನ್ನೇ ನಾನು ನಂಬುತ್ತೇನೆ ಅನ್ನೋ ತೀರ್ಮಾನಕ್ಕೆ ಬರಬೇಕಂತೆ. ನಾವು ಒಳ್ಳೆಯವರು, ಜ್ಞಾನಿಗಳು, ಉಪನ್ಯಾಸ ಕೊಡ್ತೇವೆ, ನನ್ನ ಮಾತು ನಿಜ ಅಂತ ನಾನು ನಂಬಿ ಏನೋ ಅದ್ವಾನ ಮಾಡಿ ಯದ್ವಾ ತದ್ವಾ ಹೇಳಿದರೆ ನಾನು ನಂಬಿರುವುದೇ ನಿಜ ಅಂತ ಬಂದುಬಿಡುತ್ತೆ. ಅದರ ಬದಲಾಗಿ ನಿಜವನ್ನು ನಾವು ನಂಬಬೇಕು. ಥಿಯಾಸಫಿ ಏನು ಹೇಳುತ್ತೆ, ಥಿಯಾಸಫಿ ಅಂತಂದರೆ ಇದು ಹೊಸಬ್ರಿಗೆ ಅಪಾರ್ಥ ಬರೋ ಪದ ಇದು. ಅದರ ಮೂಲ ಅರ್ಥ ಥಿಯಾಸಫಿ ಅಂದರೆ ದೇವರು ಅಂತ, ದೇವರನ್ನು ಬ್ರಹ್ಮನನ್ನು ತಿಳಿಯುವ ಸಂಸ್ಥೆ ಇದು. ಆ ಇಂಗ್ಲೀಷ್ ಪದ ಆದ್ದರಿಂದ ಥಿಯಾಸಫಿ ಅಂತಂದರೆ ಅದೇನು ಇಂಗ್ಲೆಂಡಿದೇನೋ ಯುರೋಪ್ದೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ಬ್ರಹ್ಮಜ್ಞಾನ, ದೇವರನ್ನು ಸನ್ಮಾರ್ಗವನ್ನು ತಿಳಿಸುವ ಸಂಸ್ಥೆ. ಆದ್ದರಿಂದ ನಾನು ನಂಬಿರುವುದು ನಿಜ ಎಂಬುದರ ಬದಲಾಗಿ ನಿಜವನ್ನೇ ನಾನು ನಂಬುತ್ತೇನೆ ಎಂದಾಗ ನಮ್ಮ ಮನಸ್ಸು ಆ ಕಡೆ ಗಮನ ಹರಿಸುತ್ತೆ, ನಮ್ಮ ಮನಸ್ಸು ಆ ಕಡೆ ಗಮನ ಹರಿಸುತ್ತೆ. ಆದ್ದರಿಂದ ಮಂಗಳಕರವಾದ ಸತ್ಯ ಎತ್ತಲಿಂದ ಬಂದರೂ ಸ್ವೀಕರಿಸುತ್ತೇನೆ ಅಂತ ಇದೆ. ಆ ಉದ್ದೇಶದಿಂದ ಈ ಕ್ಯಾಂಪು ನೋಡಿ, ಇದು ಹೇಳಬೇಕು ಅಂತ ಅನಿಸಿಲ್ಲ, ಇವ್ರ ಬಾಯಿಂದ ಬಂತದು, ನಮ್ಮ ಸ್ಪೀಕರ್ ಬಾಯಿಂದ ಬಂತದು. ಅನೋಭದ್ರಾಹ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್ ಅಂತ. ಅದಕ್ಕೋಸ್ಕರ ಈ ಕ್ಯಾಂಪು ಉದ್ದೇಶ ಅದು. ನಾನು ಡೈರೆಕ್ಟ್ರು ಹೆಸರಿಗೆ ಕೇಳಿಸ್ಕೊಳ್ತಾ ಇದ್ದೀನಿ 16 ಸಲ ನಿರ್ದೇಶಕರು ಅಂತ. ಏನೂ ನಿರ್ದೇಶನ ಇಲ್ಲ. ಇದರ ಹಿಂಭಾಗದಲ್ಲಿ ಬಹಳಷ್ಟು ಜನ ಅಗೋಚರವಾಗಿ ಕೆಲಸ ಮಾಡಿದ್ದಾರೆ, ಅಗೋಚರವಾಗಿ. ಆದ್ದರಿಂದ ಅವ್ರಿಗೆಲ್ಲ ಅಗೋಚರ ಹೆಸರುಗಳೇನು ಬೇಕಾಗಿಲ್ಲ. ಅವರು ಹಿಂದಿರೋದ್ರಿಂದ ಭಾಳ ಸಲಹೆ ಸೂಚನೆಗಳು, ಕೆಲಸ ಎಲ್ಲ ಅವ್ರದ್ದೇ. ಇದನ್ನು ನಿರ್ವಹಿಸ್ತೀನಿ ಅಂತ ಒಪ್ಕೊಂಡಿದ್ದು ಕೇಳಿಸ್ಕೊಂಡ ತಕ್ಷಣ KTFನವರು ಆ ಉದ್ದೇಶದಿಂದಲೇ ಇದನ್ನು ಒದಗಿಸ್ಕೊಟ್ರು. ಮುಖ್ಯವಾಗಿ ಈಗ ನಾಳೆ ನಮ್ಮ ಕ್ಯಾಂಪು ಕೊನೆಯಾಗುತ್ತೆ. ಇಷ್ಟೊತ್ತಿಗೇನೆ ಶುರುವಾಗಿಬಿಟ್ಟಿದೆ, ನಾನು ಗಮನಿಸ್ತಾ ಇದ್ದೀನಿ. ಹೇಳಲಿಲ್ಲ ಅಷ್ಟೇ. ಇಲ್ಲಿ ವ್ಯಾಸಂಗಕ್ಕಿಂತ ಹೆಚ್ಚಿಗೆ ಟೂರ್ಗೆ ಪ್ರಾಶಸ್ತ್ಯ ಕೊಡ್ತಾಯಿದ್ದಾರೆ. ಅಲ್ಲಿಗೆ ಹೋಗ್ತಾರೆ, ಅವ್ರನ್ನ ಮಾತಾಡ್ತಾರೆ, ಬಸ್ ಯಾವುದು, ರೂಟ್ ಯಾವುದು ನೋಡಬೇಕು. ಈ ಫಲ ಛಿದ್ರವಾಗೋಗುತ್ತೆ. ಕಾಲಾವಕಾಶ ನಾಳೆ ಕೊಟ್ಟಿದೆ, ಟೈಮ್ ಟೇಬಲ್ ಪ್ರಕಾರ ಬಿಡುವು ಕೊಟ್ಟುಬಿಟ್ಟಿದೆ, ಹೋಗಬಹುದು. ಇಲ್ಲಿ ಕೂತಿರ್ತೀವಿ, ಮನಸ್ಸೆಲ್ಲಿದೆ? ಆದ್ದರಿಂದ ಇದು ಒಳ್ಳೆ ಕ್ಯಾಂಪು. ಅವಕಾಶ KTFನವ್ರು ಕೊಟ್ಟರು. ಆಮೇಲೆ ನಾನು ಹೇಳ್ತೀನಿ ಕೆಲವು ಹೆಸರುಗಳು. ಅನೋಭದ್ರಾಹ ಎಲ್ಲ ಮೂಲೆಗಳಿಂದ ಉಪನ್ಯಾಸ ಕೇಳಿದ್ರೆ ಮಾತ್ರ ಅದರ ಫಲ ನಮ್ಗೆ ದೊರೆಯುತ್ತೆ ಅಂತ ನನ್ನ ಭಾವನೆ. ಇದರ ಪ್ರಕಾರ ಅನೋಭದ್ರಾಹ ಕಥಯತ್ತು ವಿಶ್ವತಃ. ಇದ್ರ ಪ್ರಕಾರ ನಾನಷ್ಟು ಜನರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಬಹಳ ನುರಿತಂತ ತಿಳಿದಂಥ ಕಷ್ಟಪಟ್ಟು ಕೆಲವರು ಹೊಸಬರು ಓದಿ ಅನೇಕ ಅಂಶಗಳನ್ನು ಇಲ್ಲಿಟ್ಟರು. ಅವರ ಶ್ರಮದ ಫಲ ನಾವು ಪಡಿಬೇಕು. ದೂರ ಬಂದಿದ್ದೀವಿ, ಹಿಮಾಲಯ ಪರ್ವತ ತಪ್ಪಲಿದ್ದೀವಿ, ಒಳ್ಳೆಯ ವಾತಾವರಣದಲ್ಲಿದ್ದೀವಿ. ಬೇಕಾದ್ರೆ ಸೈಂಟಿಸ್ಟ್ ಬರಲಿ, ಬೆಂಗಳೂರಲ್ಲಿ ವಾತಾವರಣದ ಗಾಳಿನೂ ಪರೀಕ್ಷೆ ಮಾಡಲಿ, ಇಲ್ಲಿನ ಗಾಳಿನೂ ಪರೀಕ್ಷೆ ಮಾಡಲಿ. 100ರಷ್ಟು ಶುದ್ಧವಾಗಿದೆ. ಇಲ್ಲಿ ಚಳಿ ಇದೆ, ಬಟ್ಟೆ ಹೊತ್ಕೊಂಡಿದ್ದೀವಿ, ಯಾರಿಗೂ ಕಾಯಿಲೆ ಬರೋಲ್ಲ, ಇಲ್ಲಿ ಬರಲಿಲ್ಲ. ಆದರೆ ಬೆಂಗಳೂರಿನಲ್ಲಿ ಚಳಿ ಆಗಲಿ, ಬಟ್ಟೆ ಹೊತ್ಕೊಂಡಿರಲಿ, ಮಾನ್ಯ ದಿನ ಡಾಕ್ಟ್ರ್ ಹತ್ರ ಹೋಗಲೇಬೇಕು ನಾವು, ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ. ಅದಕ್ಕಾಗಿ ಪ್ರಾರಂಭದಲ್ಲೇ ಹೇಳಿದ್ದೀನಿ, ಈ ಸ್ಥಳದ ಪರಿಚಯ ಪ್ರಾರಂಭದಲ್ಲೇ. ಅಲ್ಲಿ ಕೂತಿದ್ದೀವಿ, ನಾಳೆ ಹೊರಗೆ ಹೋಗೋದು ಯೋಚನೆ ಮಾಡೋದು ಇಟ್ಕೊಳ್ಬಹುದು. ಅದರಿಂದ ಇಲ್ಲೇ ಇದ್ದಾಗ ಇವರು ಹೇಳಿದರು,
ಎಂಥ ಸನ್ನಿವೇಶ ಒದಗಿ ಬಂದರೂ ನಮ್ಮಲ್ಲಿ ಬದಲಾವಣೆ ಕಾಣದೆ ಹೋದರೆ ಎಲ್ಲಿ ಹೆಜ್ಜೆ ಇಡೋಕ್ಕಾಗತ್ತೆ, ಎಲ್ಲಿ ಹೆಜ್ಜೆ ಇಡೋದು ಕಷ್ಟ ಆಗುತ್ತೆ. ಅವರು ಒಬ್ಬ ಮಿತ್ರರು ಅಲ್ಲಿ ಕಾಣಿಸಿದರೆ ಥಿಯಾಸಫಿನ ಇದನ್ನು ಕ್ವಶನ್ ಮಾಡಲಿಲ್ಲ. ಅಲ್ಲಿಗೆ ಹೋಗೋದು ಹೇಗೆ, ಅಲ್ಲಿರೋದು ಹೇಗೆ, ಅಲ್ಲಿಗೆ ಹೋಗೋದು ಹೇಗೆ, ಏನ್ಸ್. ಆದ್ದರಿಂದ ದಯವಿಟ್ಟು ಎಲ್ಲಾದರೂ ಕ್ಯಾಂಪ್ ಮಾಡಿದರೆ ಇಲ್ಲಿ ಭಾಗವಹಿಸೋಣ. ಇಲ್ಲಿ ಇವರೊಂದು ಮಾತು ಹೇಳಿದ್ರು, ಅದು ಕ್ಷಮಾಪಣೆ ಕೇಳ್ತೀನಿ ನಾನು ಎಲ್ಲರನ್ನೂ, ಹಾಗೆ ಹೇಳ್ತೀನಿ. ಡಿಸೈಪಲ್ ಸೊಸೈಟಿ ಮೆಂಬರು ಬೇರೆಯವ್ರಿಗೆ ನೋವನ್ನು ಉಂಟು ಮಾಡುವುದಿಲ್ಲಂತೆ, ಅದು ಇವ್ರಿಗೆ, ನನಗಲ್ಲ. ಯಾಕೆ ಅಂತಂದರೆ ಅವರು ಆ ಪ್ರಶ್ನೆ ಕೇಳಿದ್ರು, ಅವ್ರಿಗೆ ನೋವು ಉಂಟಾಗ್ತಾ ಇದೆ ಇವಾಗ, ಅದು ಇಲ್ಲಿ ಹೇಳ್ಬೇಕಾಗಿತ್ತು ಇವರು ದೊಡ್ಡ ಮನುಷ್ಯ ಅಂತ ಅಂದ್ಕೊಳ್ತಾ ಇರೋದು ಒಳಗೊಳಗೆ. ಆಮೇಲೆ ಈ ಆ್ಯಟಿಟ್ಯೂಡ್ಸ್ ಎಲ್ಲ ಹೊರಗಡೆ ಚರ್ಚೆ ಆಗ್ತಾ ಇತ್ತಲ್ಲ, ಅದು ಗಮನಿಸ್ನಲ್ಲ, ಅದು ನೋಡಬೇಕಾಗಿತ್ತು, ಹೇಳ್ಬೇಕಾಗಿತ್ತು ಇಲ್ಲಿ. ಇವರು ಹೇಳಿದ್ರು ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ ಬೇರೆಯವ್ರಿಗೆ ನೋವನ್ನು ಉಂಟು ಮಾಡುವುದಿಲ್ಲ, ಅಲ್ಲಿ ಬರ್ಕೊಂಡಿದ್ದೀನಿ, ನಾನು ಉಂಟು ಮಾಡ್ತೀನಿ. ನೋಡಿ ಹೇಗಿದೆಯಾ. ದಯವಿಟ್ಟು ಇದಕ್ಕೆ ಕಾರಣಕರ್ತರು ನಾವೇನೆ, ಈ ಅಶ್ರದ್ಧೆಗೆ ಕಾರಣ ನಾವೇನೆ. ಮನಸ್ಸನ್ನು ಅಷ್ಟು ಚಂಚಲತೆಗೆ ಬಿಡ್ಕೊಡ್ತು, ಚಂಚಲತೆಗೆ ತ್ರಿಶಂಕುಗಳಾಗ್ಬಿಡ್ತೇವೆ. ಆದ್ದರಿಂದ ಸ್ವಲ್ಪ ಥಿಯಾಸಫಿ ವ್ಯಾಸಂಗದ ಫಲ ಅವ್ರು ಏನು ಹೇಳಿದ್ದಾರೆ ಪ್ರಾರಂಭದಲ್ಲಿ, ಇದು ಕಾರಣ ಗೊತ್ತಿಲ್ಲ ನಮಗೆ, ಆ ಸೃಷ್ಟಿಕರ್ತನ ಕಾರ್ಯ. ಭೂತವರ್ಗದಿಂದ ಬೆಳೆದು ಬಂದಿದ್ದೇವೆ, ಮನುಷ್ಯರಾಗಿ ಪುನಃ ಮನುಷ್ಯರಾಗಿ ಮಾನವತ್ವವನ್ನು ಅರಗಿಸ್ಕೊಂಡು ಮಾನವಾತೀತರಾಗಬೇಕಾಗಿದೆ. ಮೇಲ್ನೋಟಕ್ಕೆ ಮನುಷ್ಯ ರೂಪದಲ್ಲಿ ಬಂದಿದ್ದೀವಿ, ಮಾನವಾತೀತರಾಗಬೇಕಾಗಿದೆ. ಇನ್ನೂ ಬೆಳೆದು ಇಂದಿನ 4 ದಿನದ ಒಂದು ವ್ಯಾಸಂಗದಲ್ಲಿ ನಿಜವಾಗಿ ಒಂದು ಹಂತಕ್ಕೆ ಬಂದಿದ್ದೇವೆ. ನಮಗದು ಅರ್ಥ ಆಗೋದಿಲ್ಲ. ಊರಿನಿಂದ ಹೇಗೆ ಬಂದೋ ಹಾಗೆ ಇದೀನಿ ಅಂತ ಅಂದ್ಕೊಳ್ತೀವಿ ಮೇಲ್ನೋಟಕ್ಕೆ. ಒಳಗಂತೂ ಕೆಲಸ ಮಾಡಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಒಳಗಂತೂ ಕೆಲಸ ಮಾಡಿರುತ್ತೆ. ಕೆಳ ಹಂತದಲ್ಲೇ ಇದ್ವಿ, ಮೇಲೆ ಮೆಟ್ಲೊಂದು ಇದೆ ಅಂತ ಕೊನೇ ಪಕ್ಷ ಅಂದ್ಕೊಂಡಿರ್ತೀವಿ ನಾವು. ಮೇಲೆ ಅವರೇನೋ 4ನೇ ಹಂತದ ತನಕ ತಿಳಿಸಿದ್ರು, 4 ದಿನದಿಂದ 4ನೇ ಹಂತದ ಪ್ರಜ್ಞೆ ನಮಗೆ ಬೆಳೀದೇ ಹೋದರೂ ಪರವಾಗಿಲ್ಲ, ಏನೋ ಒಂದು ಬೆಳವಣಿಗೆ ಇದೆ, ಮಾನವಾತೀತರಾಗೋದಕ್ಕೆ ಒಂದು ಬೆಳವಣಿಗೆ ಇದೆ ಅನ್ನೋ ಜ್ಞಾನ, ತಿಳುವಳಿಕೆ ನಮ್ಮಲ್ಲಿ ನಿಜವಾಗಿ ಮೂಡಿರುತ್ತೆ. ಅರ್ಥ ಆಗದೆ ಹೋದ್ರೂ ಪರವಾಗಿಲ್ಲ, ಆ ಅಣು ಕೆಲಸ ಮಾಡುತ್ತೆ. ಇವತ್ತಲ್ಲದೆ ಹೋದರೆ ನಾಳೆ. ಆ ದಾರಿಯಲ್ಲಿ ಯೋಚನೆ ಮಾಡಬೇಕು. ಆದರೆ ಅಡೆತಡೆಗಳು ಹೆಚ್ಚು. ಯಾವುದಕ್ಕೋ ಬಂಧನಕ್ಕೆ ಸಿಕ್ಕಾಕ್ಕೊಂಡಿರ್ತೀವಿ. ಯಾವುದಕ್ಕೋ ದೇಹಾತ್ಮದಲ್ಲೇ ಬಾಳ್ತಾ ಇದ್ದೀವಿ. ಪ್ರತಿಯೊಬ್ಬರ ಹತ್ರ 1-2 ಫೋನ್ ಇದೆ. ಹೆಚ್ಚು ಪ್ರಾಪಂಚಿಕರು, ಬಿಡೋದಕ್ಕೆ ಸಾಧ್ಯ ಇಲ್ಲ. ಮಾತಾಡ್ತಾನೆ ಇರ್ತೀವಿ ಹೊರಗಡೆ, ನಾನಾಗಲಿ ಇನ್ನೊಬ್ಬರಾಗಲಿ. ಇವನ್ನೆಲ್ಲ ಕಡಿಮೆ ಮಾಡ್ತಾ ಬಂದರೆ ಈ ಫಲ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ವ್ಯಾಸಂಗದ ಫಲ ಏನು ಅಂತ ಅರ್ಥ ಆಗುತ್ತೆ. ಅದು ಕಡಿಮೆ ಮಾಡಿದರೆ. ಇಲ್ಲ ಅಂತಂದರೆ ಅದು ಹಾಗೇ ಇಟ್ಕೊಂಡ್ರೆ ಈ ಕಿವಿಯಿಂದ ಕೇಳಿದ್ವಿ, ಇಲ್ಲಿ ಬಿಟ್ವಿ ಆಗೋಗುತ್ತೆ. ಆದ್ದರಿಂದ ಅವನ್ನು ಕಡಿಮೆ ಮಾಡೋಣ, ಆ ಒತ್ತಡಗಳನ್ನು. ಪ್ರಾಪಂಚಿಕರಲ್ವಾ, ಬಿಟ್ವಾ ಒಂದೇ ಸಲ ಒಂದೇ ದಿನದಲ್ಲಿ ಆಗೋಲ್ಲ. ಇವರು ಹೇಳಿದರು, ಹಿಂದಿನ ಉಪನ್ಯಾಸಗಳಲ್ಲೂ ಬಂತು, ಕರ್ಮಫಲ ಇನ್ನೇನು ದಾಟಬೇಕು ಹೊಳೆ. ಅಷ್ಟೊತ್ತಿಗೆ ಯಾವುದೋ ಪ್ರಿಯ ವ್ಯಕ್ತಿ, ಪ್ರಿಯ ಸಂಗೀತ, ಯಾವುದೋ ಪ್ರಿಯದ್ದು ಕೇಳಿಸ್ತೀವಿ. ಮುಂದೆಜ್ಜೆ ಇಡಬೇಕು ಯೋಗ ಮಾರ್ಗದಲ್ಲಿ. ಯಾವುದೋ ಕೂಗುತ್ತೆ ಅಡೆತಡೆ. ಮನೇಲಿ ಜಾಮೂನು ಮಾಡಿದ್ದೀನಿ ಅಂತ ಕೇಳಿಸುತ್ತೆ. ಸ್ವಲ್ಪ ತಮಾಷೆಗೆ ತಿಂದೋಗೋಣ ಅಂತ ಅನಿಸ್ತೀವಿ. ಹಿಂದಕ್ಕೆ ಬರ್ತೀವಿ, ಆ ಹೊಳೆ ದಾಟೋಕ್ಕೆ ಕಲ್ಲು ಮಣ್ಣು ಇತ್ಯಾದಿಗಳು ಅಡ್ಡ ಬಂದುಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಮೆಟ್ಲಿಗೆ. ನೋಡಿ ಹೇಗಿದೆಯಾ. ಅದಕ್ಕಾಗಿ ಇದು ಬಹಳ ಕಷ್ಟ, ಎಚ್ಚರಿಕೆ ಇರಬೇಕು. ದಯವಿಟ್ಟು ಯೋಚನೆ ಮಾಡೋಣ, ಅದೇನು ತಪ್ಪಿಲ್ಲ. ಆದರೆ ಈಗ
ಈ ಅನೋಭದ್ರಾಹ ಕೃತವ್ಯಂತು ವಿಶ್ವತಃ ಇದೆಯಲ್ಲ, ಇದು ನಾನು ಕೃತಜ್ಞತೆ ಅರ್ಪಿಸಲೇಬೇಕು. ಯಾಕೆ ಅಂತಂದರೆ ಹೆಸರು ಮಾತ್ರ ಆವಾಗ KTFನವರು ಇವ್ರು ನಿರ್ದೇಶಕರಾಗಿ ಈ ಶಿಬಿರವನ್ನು ನಡೆಸ್ತಾರೆ ಅಂತ ಅಚ್ಚು ಹೊಡೆದುಬಿಟ್ಟು ಕಳಿಸ್ಬಿಟ್ರು ವಾರಣಾಸಿಗೆ. ಆದ್ದರಿಂದ ಅವರ ಸಲಹೆ ಸೂಚನೆಗಳೂ ಸರಿ. ಈಗ ಈ ಕ್ಯಾಂಪು ನಾಳೆ ಅರ್ಧಂಬರ್ಧದಲ್ಲೇ ಎದ್ದೋಗ್ತೀವಿ, ನಾಳೆ ತಿಳಿಸೋಕ್ಕಾಗೋದಿಲ್ಲ. ಅದಕ್ಕಾಗಿ ಈ ಕ್ಯಾಂಪು ನನಗಂತೂ ಸುಸೂತ್ರವಾಗಿ 100% ಸಕ್ಸಸ್. ಬೇರೆಯವ್ರಿಗೆ ಹೇಗನ್ನಿಸುತ್ತೋ ನನಗೆ ಆ ಮಾತಿರಲಿ ನನಗೆ. ಯಾಕೆ ಅಂತಂದರೆ ಕ್ಯಾಂಪಿನ ವಿಷಯ ಪರಮಗುರು ಚರಣ ಸನ್ನಿಧಿ, ಮೌನವಾಣಿ, ಮಾರ್ಗಜ್ಯೋತಿ, ಯೋಗಸೂತ್ರಗಳು, ಕೊನೆಯದಾಗಿ ನಾಳೆ ದಶಬಂಧನಗಳು ಬಿಡಿಸ್ಕೊಳ್ಳೋದು ಹೇಗೆ ಅಂತ ಇದೆ. ಒಂದೇ ಲೆಕ್ಚರ್ ಇದೆ ನಾಳೆ ಅಷ್ಟೇ. ನೋಡಿ ಹೇಗಿದೆಯೋ, ಬಹಳ ಬಹಳ ಚೆನ್ನಾಗಿ ಸಫಲವಾಯಿತು ಅಂತ ಆ ಹೆಸರಿನಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಿರ್ದೇಶಕನ ಸ್ಥಾನದಿಂದ ಅಷ್ಟೇ, ಇನ್ನೇನಿಲ್ಲ. ನಿಜವಾಗಿ ನನಗೆ ಸಕ್ಸಸ್ ಆಗಿದೆ ಅಂತ ಅನಿಸುತ್ತೆ. ಕೆಲವ್ರಿಗೆ ಇನ್ನೂ ತಿಳುವಳಿಕೆ ಇರೋರು ಹೊಸಬ್ರು ಉಪನ್ಯಾಸ ಕೊಟ್ಟರು, ಅವ್ರಿಗೆ ಧೈರ್ಯ, ನಾವು ಪ್ರೋತ್ಸಾಹ ಕೊಡಬೇಕು. ಅವರು ಕಡಿಮೆ ವಿಚಾರವನ್ನು ಮಂಡಿಸಿರಬಹುದು, ಆದರೆ ಬೆಳೆಯೋದಕ್ಕೊಂದು ಅವಕಾಶ ಕೊಟ್ಟಿದೆ ಅವ್ರಿಗೆ. ಕೆಲವರು ಉಪನ್ಯಾಸಕರು ನಮಗಿಂತ ಕಡಿಮೆ ವಿಚಾರವನ್ನು ಮಂಡಿಸಿರಬಹುದು ಅಂತ ಅನಿಸುತ್ತೆ ಕೆಲವ್ರಿಗೆ, ಆದರೆ ಹಾಗಲ್ಲ. ಅವರ ಬೆಳವಣಿಗೆಗೆ ನಮ್ಮ ಈ ಸಂಸ್ಥೆ ಸಹಾಯ ಮಾಡ್ತಾಯಿದೆ. ಆದ್ದರಿಂದ ಅದು ಕುಂದುಕೊರತೆ ಅಲ್ಲ ಅಂತ ನನಗನ್ನಿಸುತ್ತೆ. ಹೇಗಾದರೂ ಆಗಲಿ ಬೆಳೆಯೋಣ ಮುಂದೆ. ಇವತ್ತಿದ್ದಾಗೆ ನಾಳೆ ಇರೋಲ್ಲ. ಸ್ವಲ್ಪ ಜ್ಞಾನ, ಒಳ್ಳೆಯ ಜ್ಞಾನ ನಮಗೆ ಬಂದಿರ್ಬೋದು. ಇದೆಲ್ಲವೂ ಸಮೇತ ಈ ಕ್ಯಾಂಪು ನನ್ನ ಪ್ರಕಾರ ಸಫಲ ಆಗೋದಕ್ಕೆ ಮೊದಲನೇ ದಿನವೂ ಅವ್ರ ಹೆಸರು ಹೇಳಿದ್ದೆ, ಈಗೂ ಹೇಳಿ ನಾನು ಧನ್ಯವಾದ ಹೇಳಲೇಬೇಕು ಅವ್ರಿಗೆ. ಈಗ ನೋಡಿ, ಇಲ್ಲಿ ಪ್ರೆಸಿಡೆಂಟ್ರಾಗಿ ಜಗದೀಶ್ ಅವರು, ಡಾಕ್ಟ್ರ್ ಅಮ್ಮನವರು, ನಮ್ಮ ವಾಸುದೇವ್ ಅವರು, ನೋಡಿ ಇವರೆಲ್ಲ ಭಾಗವಹಿಸಿದ್ರು. ಇಲ್ಲಿ ಎಷ್ಟು ಸಲಹೆ ಸೂಚನೆಗಳು, ಕೀನ್ ಅಬ್ಸರ್ವೇಷನ್, ಹೊಸ ಹೊಸ ಪದಗಳೆಲ್ಲ ಅವ್ರ ಬಾಯಿಂದ ಎಷ್ಟು ಆತ್ಮೀಯವಾಗಿ ಆ ಲೆಕ್ಚರನ್ನು ಕೊಟ್ಟ ಲೆಕ್ಚರನ್ನು ಪುನಃ ನಮ್ಮ ಕಿವಿಗೆ ಹಾಕಿದರು. ನೋಡಿ ಸಫಲ ಆಗೋದಕ್ಕೆ ಇವೆಲ್ಲ ಕಾರಣ. ಲೆಕ್ಚರ್ ಅರ್ಧ ಆದರೆ ಸಲಹೆ ಕೊಡುವಂಥ ವ್ಯಕ್ತಿ ಇನ್ನೊಂದು ಅರ್ಧ. ಆ ಉದ್ದೇಶದಿಂದ ಅವ್ರಿಗೆ ಧನ್ಯವಾದ ನಾನು ತಿಳಿಸಲೇಬೇಕಾಗಿದೆ. ಇನ್ನು ಇಲ್ಲಿ 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 ವಿಷಯ ಮಂಡನೆ ಮಾಡಿದವರು, ಅವ್ರಿಗೇನೋ ಸುಲಭನೇ ವಿಷಯ ಮಂಡನೆ ಮಾಡೋದು, ಅದು ಕಠಿಣವಾದ ವಿಷಯ ನಮಗೆ ಅರ್ಥೈಸೋದು ನೋಡಿ. ಆ ರೀತಿಯಿಂದ ಈಗ ಇಲ್ಲಿ ಒಬ್ಬರು 3 ಉಪನ್ಯಾಸ ಕೊಟ್ಟಿರ್ಬೋದು, ಕೆಲವರು 2 ಉಪನ್ಯಾಸ, ಕೆಲವರು ಒಂದೇ ಉಪನ್ಯಾಸ. ಈ ಭೇದ ಭಾವ ಏನಿಲ್ಲ, 1, 2, 3 ಅಂತ. ಅವರು ಮಂಡಿಸಿದಂಥ ವಿಷಯ ನಮ್ಮ ಕ್ಯಾಂಪು ಜೀವನ ಮುಕ್ತರು, ಕರ್ಮಾತೀತರು, ಜ್ಞಾನಿಗಳು ಯಾರೋ ಅನ್ನೋ ವಿಷಯ. ಒಂದು ವೇಳೆ ಲೋಪಗಳಿದ್ದರೆ, ನಮ್ಮಲ್ಲಿ ಅರ್ಥ ಮಾಡಿಕೊಳ್ಳುವುದ್ರ ಲೋಪಗಳಿದ್ದರೆ, ಮುಂದೊಂದು ದಿನ ಅರ್ಥ ಮಾಡಿಕೊಂಡು ನಾವು ಬೆಳೀತೀವಿ ಆ ಸ್ಥಿತಿಗೆ. ಆ ವಿಷಯವನ್ನು ಮೆಟ್ಲಾಗಿ ಹಂತ ಹಂತವಾಗಿ ಪದ ಬಿಡಿಸಿದ ಹಾಗೆ ಒಬ್ಬೊಬ್ಬರು ಇಲ್ಲಿ ತಿಳಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಮದು ಲೋಪ ಇರ್ಬೋದು ಅಷ್ಟೇ, ನಮ್ಮದು ಅಂತೂ ಅವರು ತಿಳಿಸಿದ್ದಾರೆ. ಆ ವಿಷಯದಲ್ಲಿ ನಮ್ಮ ಜಗದೀಶ್ ಅವರು, ಡಾಕ್ಟ್ರ್ ಅಮ್ಮನವರು, ನಮ್ಮ ನಾಣಪ್ಪನವರು, ಹೊಸದುರ್ಗ ನಾಣಪ್ಪನವರು, ಆಮೇಲೆ 18 ವರ್ಷದ ಹುಡುಗ ಸುಬ್ರಹ್ಮಣ್ಯ ಶೆಟ್ಟರು, ಇಷ್ಟು ವಯಸ್ಸಾಗಿದ್ದರೆ, ಆ ಶರೀರ ಸ್ಥಿತಿ ಆಗಿದ್ದರೆ ನಮ್ಮಲ್ಲಿ ಅರ್ಧ ಜನ ಹೊರಗೆ ಹೋಗೋದಿಲ್ಲ. ನನ್ನ ಕೈಯಲ್ಲಿ ಆಗತ್ತಾ ಪ್ರಯಾಣ ಅಂದ್ಕೊಳ್ತೀವಿ. ಆದರೆ ನೋಡಿ, ಅವರು 18 ವರ್ಷದ ಹುಡುಗ ಅನ್ನೋ ಬಿರುದು ಕೊಟ್ಟಿದ್ದಾರೆ ನಮ್ಮ ಜಗದೀಶ್ ಅವರು. ಆಮೇಲೆ ಶ್ರೀನಿವಾಸ್ ಅವರು ಇಲ್ಲ, ರೂಮಲ್ಲೇ ಇರ್ತಾರೆ. ಶ್ರೀನಿವಾಸ್ ಅವರು, ಭುವನೇಶ್ವರಿ ಅವರು, ವಾಸುದೇವ್ ಅವರು, ಜನಾರ್ದನ್ ಗುಪ್ತಾ ಅವರು. ವಿಷಯ ನಮಗೆ ಹೊಸ ಹೊಸ ಶಬ್ದ ಈಚೆಗೆ ಬರ್ತಾ ಇದ್ದರೆ ಒಂದು ಅಟ್ರ್ಯಾಕ್ಷನ್ನು.
ಪ್ರಥಮ ದಿನ ಕೇಳಿಸ್ಕೊಂಡಿದ್ದೀವಿ, ಅದರ ಅಣುಗಳು ನಮಗೆ ತಕ್ಷಣ ಪ್ರಭಾವ ಬೀರದೇ ಇರಬಹುದು. ಯಾಕೆ ಅಂತಂದರೆ ನಾವು ಬೇರೆ ಲೋಕದ ಒಂದು ಪ್ರಭಾವಕ್ಕೆ ಸಿಲುಕಿ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದೀವಿ ಸುತ್ತು. ಅದನ್ನು ಹೊಡೆದು ಒಳಕ್ಕೆ ಬರೋದಕ್ಕೆ ಸ್ವಲ್ಪ ಕಾಲಾವಕಾಶ ಬರುತ್ತೆ ಆ ಅಣುವಿಗೆ. ಆದರೆ ಪ್ರಯತ್ನ ಮಾಡಿ ಮನಸ್ಸು ಕೊಟ್ಟರೆ ನಿಜವಾಗಿ ಈವಾಗೇ ಅದರ ಸಾರ ನಮ್ಮ ಮನಸ್ಸಿಗೆ ಬರುತ್ತೆ, ನಮ್ಮ ಸಾರ. ಆಮೇಲೆ ಹೊಸಬರು ನನ್ನ ಕೈಲಿ ಆಗೋಲ್ಲ ಅಂತಾರೆ. ಅಮ್ಮ ಇಲ್ಲಿ ಕೂತ್ಕೊಂಡು ಮಾತಾಡಲಿಲ್ಲ, ಓದಲಿಲ್ವೇ ಗಾಯತ್ರಮ್ಮನವರು? ಪ್ರಯತ್ನ ಮಾಡಬೇಕಮ್ಮ, ಪ್ರಯತ್ನ ಮಾಡಬೇಕು. ಅಯ್ಯೋ ಹೇಗೆ ಅಂತ ಅನ್ನಲೇಬಾರ್ದು. ಮಾತು ಬರುತ್ತಲ್ಲ ನಮಗೆ, ಇನ್ನೊಬ್ರ ಜೊತೆಯಲ್ಲಿ ಮಾತಾಡೋದಿಲ್ಲ ಇನ್ನೊಬ್ರ ಜೊತೆಯಲ್ಲಿ. ಹಾಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಮಾತಾಡಬೇಕು. ಆಮೇಲೆ ಜಲ್ಜಮ್ಮ, ಸುರೇಂದ್ರನಾಥ್ ರೆಡ್ಡಿ, ನಾಳೆ ಗುಪ್ತಾ ಅವ್ರು ಮಾತಾಡ್ತಾರೆ ಪ್ರಾರಂಭದಲ್ಲಿ. ಅದೇ ನಂಗೆ ಗೊತ್ತಿಲ್ಲದೆ ಇರೋ ಸರ್, ನೀವು ಉಪಯೋಗಿಸ್ಕೊಳ್ಬೇಕು ಸರ್. ನಾಗರಾಜು ಶುಚಿಯಾದ ಜೀವಿತವನ್ನೇ ನನ್ನನ್ನು ಜಾಡಿಸ್ಬಿಟ್ರು ಅವರು. ನಾಗರಾಜು. ಸೊಣಪರೆಡ್ಡಿಯವರು ನನ್ನ ಕೈಯಲ್ಲಿ ಆಗಲ್ಲ ಅಂತಾರೆ. ನೋಡಿ ಹೇಗಿದೆಯೋ ಈ ಕ್ಯಾಂಪು ಸಫಲವಾಗೋದಕ್ಕೆ ಇವೆಲ್ಲ ಕೆಲವು ಒಳ್ಳೆಯ ಅಂಶಗಳು. ಇವತ್ತು ನಮ್ಮ ಚೌಡರೆಡ್ಡಿಯವರು ವ್ಯಾಸಂಗದ ಫಲ ಏನು ನಮಗೆ ಲಭಿಸುತ್ತೆ, ವ್ಯಾಸಂಗ ಪೂರ್ಣ ತಿರುಳನ್ನು ಅವರು ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ಒಂದು 25 ಲೆಕ್ಚರ್ ಆಯಿತು, ನಾಳೆದು ಸೇರಿ 25. ಇದು ನಿಜವಾಗಿಯೂ ಕ್ಯಾಂಪು ಸಫಲ ಆಗೋದಕ್ಕೆ ಒಂದು ಕಾರಣ. ಆದ್ದರಿಂದ ಇವರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಇನ್ಯಾವುದಾದ್ರೂ ಕ್ಯಾಂಪ್ ಆಗಲಿ ಅನೇಕ ಜನರು ಉಪನ್ಯಾಸಕರಿದ್ದಾರೆ ಇಲ್ಲಿ ಇನ್ನೂ. ಅದರ ತಿಳುವಳಿಕೆ ನಾವು ಪಡೀಬೇಕು. ಈಗ ಯಾರ್ಯಾರು ನಾನು ಮಾತಾಡಬೇಕು ಅಂತ ಇದ್ದೀನಿ, ಧೈರ್ಯವಾಗಿ ನಾನು ತಿಳಿಸ್ಬೇಕು ಅಂತಿದ್ದೀನಿ, ಅವರನ್ನು ನಮ್ಮ ನಾಗರಾಜ್ ಅವರ ಹತ್ರ ಪುಸ್ತಕದಲ್ಲಿ ಸ್ವಲ್ಪ ಹೆಸರು ನೋಟ್ ಮಾಡಿಸ್ಬಿಟ್ರೆ KTFನವ್ರಿಗೆ ಅನುಕೂಲ ಆಗುತ್ತೆ. KTFನವ್ರಿಗೆ ಯಾರು ಅನ್ನೋದು ಬೇಡಿ, ನಿಮ್ಮ ಹೆಸರು ನಾಗರಾಜ್ ಅವ್ರ ಹತ್ರ ನೋಟ್ ಮಾಡಿಸಿ ಅಷ್ಟೇ. ಅಯ್ಯೋ ಯಾಕಪ್ಪ ಅಷ್ಟು ಮಾತ್ರ ಗೊತ್ತಾಗಲ್ವೇ ಅಂತ ಅಂದ್ಕೋಕೂಡ್ದು. ಮಾತಾಡುವಂಥ ಧೈರ್ಯ ಇದ್ದರೆ ಸಾಕು. ಈ ಪ್ರಚಾರಕ್ಕೆ, ಈ ವೇದಾಂತದ ಪ್ರಚಾರಕ್ಕೆ ಸಹಾಯ ಆಗುತ್ತೆ. ದಯವಿಟ್ಟು ಈ ಕೆಲಸ ಮಾಡಬೇಕು. ಆಮೇಲೆ ಪೂಜೆ ಮಾಡಿದಂಥ ನಾಗರಾಜ್ ಅವರು, ಡಾಕ್ಟ್ರಮ್ಮನವರು, ಮಂಜುಳಮ್ಮನವರು, ವಾಸುದೇವ್ ಅವರು, ನಾಳೆ ಪೂಜೆ ಮಾಡುವಂಥ ಜಗದೀಶ್ ಅವರು. ನೋಡಿ ಈ ಪೂಜೆಗೆ ನಮ್ಮನ್ನೇ ನಿರ್ವಹಿಸೋದು, ಬೇರೆ ಯಾರೂ ಇಲ್ವಾ ಅನ್ನೋ ಮನೋಭಾವನೆ ಇಲ್ಲ. ಥಿಯಾಸಫಿಯ ಪ್ರಚಾರದ ಒಂದು ಅಂಶ ಅದು. ಪೂಜೆ ಪ್ರಚಾರದ ಒಂದು ಅಂಶ. ನಾವು ಆ ದೇವರು ಈ ದೇವರು ಇತ್ಯಾದಿ ಅಂತ ಇನ್ನೂ ನಾವು ತೊಳ್ಳಾಡ್ತಾನೇ ಇದ್ದೀವಿ. ಆದರೆ ದೇವರಂದ್ರೆ ಏನು? ಆ ಸೃಷ್ಟಿಕರ್ತನಿಗೆ ನಾವು ಯಾವ ರೀತಿ ಅರ್ಪಿಸಬೇಕು ನಮ್ಮ ಭಕ್ತಿನ ಪೂರ್ಣವಾಗಿ ಆ ಥಿಯಾಸಫಿ, ಆ ಪೂಜಾ ಫಲದ ಸಾಹಿತ್ಯದಲ್ಲಿದೆ. ಅದನ್ನು ಅರ್ಥ ಮಾಡಿಕೊಂಡು ಮುನ್ನಡೆದ್ರೆ ಅದು ನಮ್ಮ ತಿರುಗಾಟ ಇದೆಯಲ್ಲ ದೇವಸ್ಥಾನಗಳಿಗೆ, ಅದು ಸ್ವಲ್ಪ ಕಡಿಮೆ ಮಾಡಿಸುತ್ತೆ ಅರ್ಥ ಮಾಡಿಕೊಂಡ್ರೆ. ಆದ್ದರಿಂದ ಭಾಳ ಚೆನ್ನಾಗಿ ಅವರು ನಿರ್ವಹಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ನಾನು ಅರ್ಪಿಸ್ತೇನೆ. ಇದರ ಹಿಂದೆ ನಾಗರಾಜವರು ಈ ವ್ಯಾಸಂಗ ಗೋಷ್ಠಿ ಇಷ್ಟು ಸಫಲ ಆಗೋದಕ್ಕೆ ಅದನ್ನ ಏನು ಗೊತ್ತಾಗ್ದಂಗೆ ಕೆಲಸ ನಿರ್ವಹಿಸ್ತಾ ಇರೋದೇ ಹೇಳಿದ್ದೆಲ್ಲ. ಶ್ರೀನಿವಾಸ್ ಗುಪ್ತಾ ಅವರು, ನಮ್ಮ ಅಳಿಯಂದ್ರ ಲಕ್ಷ್ಮೀಶ್ ಅವರು, ಅಲ್ಲಿ ಹಿಂದೆ ಮಹದೇವಪ್ಪನವರೊಬ್ಬರು ಇದ್ದಾರೆ ಹಿಂದೆ ಬೆಂಗಳೂರಲ್ಲಿ, ಬಹಳ ಇದನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಸಲಹೆ ಸೂಚನೆಗಳು ಕೊಟ್ಟು ಈ ರೀತಿ ಮಾಡಿ ನೀವು ಅಂತ ಹೇಳಿ ತಿಳುವಳಿಕೆ ಕೊಟ್ಟರು. ಆದ್ದರಿಂದ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ಬೇಕು. ಧನ್ಯವಾದ. ಇದು ಇವತ್ತೇ ಯಾಕಪ್ಪ ಇಟ್ಕೊಂಡಿದ್ದೀನಿ ಅಂತಂದರೆ, ನಾಳೆ ಫ್ರೀ ಮೂಡ್ ಎಲ್ಲರದು ಫ್ರೀ ಮೂಡು. ನಾಳೆ ಬೆಳಗ್ಗೆ ಒಂದು ವ್ಯವಸ್ಥೆ, ಫೋಟೋ ವ್ಯವಸ್ಥೆ, ಅದನ್ನು ಅಟೆಂಡ್ ಮಾಡಿ ಮಾಮೂಲಿನಂತೆ ಪೂಜೆ ಆಗುತ್ತೆ, ಧ್ಯಾನ ಇತ್ಯಾದಿಗಳೆಲ್ಲ ನಡೆಯುತ್ತೆ. ಫೋಟೋ, ಉಪನ್ಯಾಸ ಆದಮೇಲೆ ಬಿಡುವು ಅಂತ
ಅನ್ನೋವರಿಗೆ ಬಿಡು ಮಾಡ್ಕೋಬೇಡಿ. ನಾಳೆ ಭಾಳ ಮಹತ್ತರವಾದ್ದು ಆ ದಶವಂದರಲ್ಲಿದೆ. ಒಂದು ಸ್ವಲ್ಪ ಆ ಭಗವದ್ಗೀತೆ ವ್ಯಾಸಂಗಕ್ಕೆ ಇಟ್ಕೊಳ್ಳೋಣ. ಭಗವದ್ಗೀತೆ ಅಂತಂದರೆ ಎಲ್ಲರಿಗೂ ಭಕ್ತಿ ವಿಶ್ವಾಸ ಭಗವದ್ಗೀತೆ. ಅದರಲ್ಲಿ ಫೈನಲ್ ಆಗಿ ನಾವು ಹೇಗೆ ನಡ್ಕೊಳ್ಬೇಕು ಅಂತ ಆ ಭಗವದ್ಗೀತೆಯಲ್ಲಿ ಹೇಳಿದೆ. ಅದಕ್ಕಾಗಿ ಅದು ಕಿವಿಗೆ ಹಾಕ್ಕೊಂಡು ನಾಳೆ ಆಮೇಲೆ ಬಿಡುವು ಮಾಡಿಕೊಳ್ಳೋಣ. ಆಮೇಲೆ ಇದು ಭಗವದ್ಗೀತೆ ತನಕ ನಮ್ಮ ಮನಸ್ಸು ಕ್ಯಾಂಪಿನ ವ್ಯವಸ್ಥೆಯಲ್ಲೇ ಇರಲಿ. ದಯವಿಟ್ಟು ಕ್ಯಾಂಪಿನ ವ್ಯವಸ್ಥೆಯಲ್ಲಿ ನೋಡೋಣ. ಮುಂದಿನ ಕ್ಯಾಂಪು ಯಾರೇ ನಡೆಸಲಿ ನಮ್ಮ ಅಸಿಸ್ಟೆನ್ಸು ಅವ್ರಿಗೆ ಕೊಡೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದ ತಿಳಿಸಿ ಈಗ ನಮ್ಮ ಸ್ವಾಭಾವಿಕವಾದ ಕೆಲಸಗಳಿಗೆ ಹೋಗೋಣ.